Hallelujah. Hallelujah. Praise the Lord Jesus Christ. Praise the Lord. Okay. Hallelujah. Hallelujah. ಕರ್ತನಾದ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. In the name of Jesus, I welcome you all. Amen. ಇಷ್ಟೆಲ್ಲ ಸಂತೋಷವಾಗಿದ್ದೀರಿ? How many of you are happy? Amen. Amen. Hallelujah. Hallelujah. ಎಲ್ಲರೆಡು ಕರಗಳೆತ್ತಿ ಕರ್ತನಿಗೆ ನಾವು ವಂದನೆ ಹೇಳೋಣ. Let us all raise our hands and thank the Lord. ಯೇಸುವೇ ನಿನಗೆ ಸ್ತೋತ್ರ ಅಪ್ಪ. Jesus, we thank you. ಯೇಸುವೇ ನಿನಗೆ ಸ್ತೋತ್ರ. We praise you, Lord Jesus. ನಿನ್ನನ್ನು ಕೊಂಡಾಡುತ್ತೇವೆ. We praise your name. ನಿನ್ನನ್ನು ಮಹಿಮೆಪಡಿಸುತ್ತೇವೆ. We glorify your name. ನಿನ್ನನ್ನು ಆರಾಧಿಸುತ್ತೇವೆ. We worship your name. ನಮ್ಮ ಜೀವಿತ ಮಾಡಿದ ಸಕಲ ಉಪಕಾರಗಳಿಗಾಗಿ ಸ್ತೋತ್ರ. We thank you for all the help that you have given in our lives. ಕಾರ್ಯಗಳಿಗಾಗಿ ಸ್ತೋತ್ರ. For all the work that you have done, we thank you. Lord. Thank you, Jesus. Thank you, Jesus. Thank you, Lord. ವಂದನೆ ಯೇಸುವೇ. Hallelujah. Thank you, Jesus. Hallelujah. ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. Through the prayer, let us meditate on the word of God. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದ ಪೀಠಕ್ಕೆ ಬಂದಿದ್ದೇವೆ. ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ಕೂಡಿ ಬಂದ ಪ್ರತಿಯೊಬ್ಬನ ಕೈಗೆ ಒಪ್ಪಿಸಿಕೊಡ್ತಾನೆ, ಸಭೆಯ ಕೈಗೆ ಒಪ್ಪಿಸಿಕೊಡ್ತಾನಪ್ಪ. ಪ್ರತಿಯೊಬ್ಬನ ಹೆಸರಾಗಿ ಅನುಗ್ರಹಿಸಬೇಕಾಗಿ ಕೇಳ್ಕೊತಾನೆ ಅಪ್ಪ. ಇಲ್ಲಿ ನಿನ್ನ ಸಾನ್ನಿಧ್ಯ ಇರುವುದಕ್ಕಾಗಿ ಸ್ತೋತ್ರ. ಬಂದಂತ ಪ್ರತಿಯೊಂದು ಜನರನ್ನು ಬಿಡುಗಡೆ ಮಾಡಬೇಕೆಂಬುದ ಕರ್ತನೆ ಕೇಳ್ಕೊಡ್ತಾನೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. Hallelujah. ನನ್ನ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲಿ ಬೆಳಿಗ್ಗೆ ಅಲ್ಲಿ. My voice is a little disturbed. ಬೇರೆ ಚರ್ಚ್ಗೆ ಹೋಗಿ ಬಂದೆ ನಾನು. Because I went to another service and came. ಅಲ್ಲಿ ಇಲ್ಲಿ ಕರ್ತನೆ ಪವಿತ್ರಾತ್ಮನ ಇಲ್ಲಿ ಕಾರ್ಯ ಮಾಡ್ತಾನೆ. But the Holy Spirit is going to do his work here. ಎಲ್ಲರೂ ಹೇಳಿ. Let everyone say, ತಂದೆಯಾದ ದೇವರೇ, Heavenly Father. ಎರಡು ಕರಗಳ ಮೇಲೆ ಕೆತ್ತಿ Raise both of your hands. ತಂದೆಯಾದ ದೇವರೇ, Heavenly Father, ಈ ಸ್ಥಳದಲ್ಲಿ in this place ನಿನಗೆ ಸ್ವಾಗತ. you are welcome. ಈ ಕರ್ತನ ಯೇಸು ಕ್ರಿಸ್ತನೇ, Jesus, Lord Jesus, ನಿನಗೆ ನಾವು ಸ್ವಾಗತ ಮಾಡುತ್ತೇವೆ. we welcome you. ಪವಿತ್ರಾತ್ಮ ದೇವರೇ, Holy Spirit of God, ನಿನಗೆ ನಾವು ಸ್ವಾಗತ ಮಾಡುತ್ತೇವೆ. we welcome you. Hallelujah. 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 ಮೊಟ್ಟ ಮೊದಲನೇದಾಗಿ ನಾನು ಪಾಸ್ಟರ್ ಮ್ಯಾಕ್ಸ್ ಅವರನ್ನು, ಪಾಸ್ಟರ್ ಲೆಸ್ಲಿ ಅವರನ್ನು ವಂದಿಸುತ್ತೇನೆ ಈ ನನ್ನ ಅವಸ್ಥೆಗಾಗಿ. First of all, I thank Pastor Max and Pastor Leslie for welcoming me here. ಮತ್ತು ಕೂಡಿ ಬಂದ ಎಲ್ಲರಿಗೂ ನನ್ನ ವಂದನೆಗಳು. And I thank you also for all of you for coming here. ನನ್ನ ಹೆಸರು ಒಂದು 6 ತಿಂಗಳ ನಂತರ ನಿಮ್ಮ ಮಧ್ಯದಲ್ಲಿ ಬರ್ತಾ ಇದ್ದೇನೆ. After 6 months, I am coming in your midst. Hallelujah. Hallelujah. ತಡೆಗಳ ಮಧ್ಯದಲ್ಲಿ ಕರ್ತನು ಪುನಃ ಬರ್ತಾನೆ ನಿಮ್ಮ ಮಧ್ಯದಲ್ಲಿ ಕರ್ಕೊಂಡು ಬಂದನು. The Lord has brought me in your midst once again. ಕರ್ತನು ಕರ್ಕೊಂಡು ಬರುವುದಾದ್ರೆ ಕರ್ತನಿಗೆ ಒಂದು ಉದ್ದೇಶ ಇರುತ್ತದೆ. If the Lord has brought me here, it means he has a purpose. Hallelujah. Hallelujah. ಆ ಉದ್ದೇಶವನ್ನು ಕರ್ತನು ಖಂಡಿತವಾಗಿ ನೆರವೇರುತ್ತಾನೆ. That purpose the Lord is definitely going to do it. ಇದರಲ್ಲಿ ಕರ್ತನು ಕೆಲವೊಬ್ಬರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗುತ್ತಾನೆ. Today the Lord is going to do some miraculous work in somebody's life. Hallelujah. Hallelujah. ವಾಕ್ಯ ಹೇಳ್ತದೆ, the word says, Mark 9:23, Mark 9:23, ನಂಬುವವನಿಗೆ ಎಲ್ಲವೂ ಸಾಧ್ಯ. To the person who believes, all things are possible. Hallelujah. ನಂಬುವವನಿಗೆ, to the person who believes, ಎಲ್ಲವೂ, all things ಸಾಧ್ಯ are possible. ಯಾವುದೂ ಅಸಾಧ್ಯವಲ್ಲ. Nothing is impossible. ಇವತ್ತು ನಾವು ಯೋಹನ್ನನ ಸುವಾರ್ತೆ 11ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. Today we are going to meditate on John chapter 11. ನನ್ನ ಹೆಸರು ಓದಲಿಕ್ಕೆ ಹೋದ್ರೆ ತುಂಬಾ ಸಮಯ ತಾಗಬಹುದು. If you read, it might take a long time. ನಿಮ್ಮ ಕೈಯಲ್ಲಿ ಸತ್ಯವಿದೆ ಇದ್ರೆ ಸತ್ಯವನ್ನು ತೆರೆದು ಇಡಬಹುದು. If you have a Bible, you can open your Bible and keep it. ಅಥವಾ ನೋಟ್ಸ್ ಪುಸ್ತಕ ನೋಟ್ಸ್ ಕೂಡ ಬರೆಯಬಹುದು. Or if you have a notebook, you can write down. ಮನೆಗೆ ಹೋಗಿ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ಸುಲಭವಾಗುತ್ತದೆ. So when you go home, you can meditate on those scriptures. ದೇವರ ವಾಕ್ಯವು ಜೀವವುಳ್ಳದಾಗಿದೆ. The word of God gives life. ಅದು ನಮಗೆ ಜೀವವನ್ನು ಕೊಡುತ್ತದೆ. It gives us life. ಎಲ್ಲ ರೆಡಿ? Let everyone say, ದೇವರ ವಾಕ್ಯವು, the word of God, ಜೀವವುಳ್ಳದು, is life. ಅದು ಜೀವವನ್ನು ಕೊಡುವಂತದು. It gives us life. ಪುನಃ ಹೇಳ್ತೀರಾ? ದೇವರ ವಾಕ್ಯವು, again let us say, ಜೀವವುಳ್ಳದು, the word of God is life. ಜೀವವನ್ನು ಕೊಡುತ್ತದೆ. It gives life. Hallelujah. 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 ಬದಲು ಕೈ ಕೊಟ್ಟು ಹೇಳಿ, shake hands with your neighbor and say, here Jesus has come. ಇಲ್ಲಿ ಯೇಸು ಬಂದಿದ್ದಾರೆ. Jesus has come here. ಪುನಃ ಹೇಳಿ, ನಿನ್ನ ದುಃಖದ ದಿವಸದ ಕೊನೆಯಾಗಿದೆ ಇದು. Again you say, today is the last day of your sorrow. ನಿನ್ನ ಕಣ್ಣೀರಿನ ದಿವಸದ ಕೊನೆಯಾಗಿದೆ ಇದು. Today is the last day of your sorrow. Hallelujah. Hallelujah. ನಾವು ಬಾಯಿ ತೆರೆದು ಹೇಳಬೇಕು. We have to utter it by opening our mouths. ಹೇಳಿದ್ದು ನಡೀತದೆ. Whatever you say, it will happen. ಐಸಾಯ 44:26 ಹೇಳ್ತದೆ, Isaiah 44:26 says, ದೇವರು ತನ್ನ ಸೇವಕನ ಮಾತನ್ನು ಸ್ಥಾಪಿಸುತ್ತಾನೆ. God is going to establish the word through his servant. Hallelujah. Hallelujah.
ಅನೇಕ ಸಲ ನೆಗೆಟಿವ್ ಮಾತಾಡ್ತೇವೆ ನಾವು ಬೇಕಾದ್ರೆ, Many times we speak negative things, ಅದು ನಡೀತದೆ. and it happens. ಆ ಪಾಸಿಟಿವ್ ನ ಮಾತಾಡುವುದಿಲ್ಲ, But we never speak positive ಅದನ್ನ things. ಕೆಲವೊಂದು ನಮ್ಮ ಜೀವಿತ ನಡೆಯುವುದಿಲ್ಲ. And that is why those things will never happen in our lives. Hallelujah. Hallelujah. ಆದಷ್ಟು ದೇವರ ವಾಕ್ಯಗಳನ್ನು ಮಾತಾಡುವವರಾಗಿರಬೇಕು. And we should constantly speak the word of God. ನಮ್ಮ ಜೀವಿತದಲ್ಲಿ ದೇವರ ವಚನಗಳನ್ನು ನಾವು ರಿಲೀಸ್ ಮಾಡಬೇಕು. We have to release the word of God in our lives. ಕಾರ್ಯಗಳನ್ನು ಮಾಡುವಂತದ್ದಾಗಿದೆ. Because it will accomplish in our Hebrew lives. 4:12 ಹೇಳ್ತದೆ, Hebrews 4:12 says, ದೇವರ ವಾಕ್ಯವು the word of God, ಅದು ಸಜೀವವಾದದ್ದು, it is quick ಅದು ಕಾರ್ಯ ಸಾಧಕವಾದದ್ದು, and powerful. ಅದು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟಕ್ಕೆ ತೂರಿ ಹೋಗುವಂತದ್ದು. It will divide between the bones and the marrow. ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು. It is a double-edged sword. ಹಲ್ಲೆಲೂಯಾ. Hallelujah. ವಾಕ್ಯವು ಏನಾಗಿದೆ? What is the word of God? ಅದು ಜೀವವುಳ್ಳದಾಗಿದೆ. It is full of life. ಹಲ್ಲೆಲೂಯಾ. Hallelujah. ಜಾನ್ ಚಾಪ್ಟರ್ 11 ಗೆ ನಾವು ಬರುವ, Let us come to John chapter 11. ಅಲ್ಲಿ ಒಂದನೇ ವಾಕ್ಯದಿಂದ ಓದುವಂತದ್ದು. So in verse 1 we see, ಅಲ್ಲಿ ಬೆಥನ್ಯದ ಲಾಜರನೆಂಬವನು ಅಲ್ಲಿ ಅಸ್ವಸ್ಥನಾಗಿದ್ದನೆಂಬುದಾಗಿ ಹೇಳಲ್ಪಟ್ಟಿದೆ. so here we see Lazarus was sick. ಬೆಥನ್ಯ ಎಂಬುದಾಗಿ ಹೇಳುವ ಒಂದು ಪದಕ್ಕೆ ಒಂದು ಅರ್ಥ ಇದೆ. There is a meaning for the word Bethany. ಹಿಬ್ರಿಯದಲ್ಲಿಯೂ ಅದಕ್ಕೆ ಅರ್ಥ ಇದೆ, ಗ್ರೀಕ್ ಅಲ್ಲಿಯೂ ಅದಕ್ಕೆ ಅರ್ಥ ಇದೆ. There is meaning in Hebrew as well as in Greek. ಗ್ರೀಕ್ ಅಲ್ಲಿ ಅದರ ಅರ್ಥ, In Greek the meaning is, ದೇವರು ನನ್ನ ಸಹಾಯ. God is my help. ಹಲ್ಲೆಲೂಯಾ. Hallelujah. ಗ್ರೀಕ್ ಹಿಬ್ರು ಅಲ್ಲಿ ಅದರ ಅರ್ಥ, In Hebrew the meaning is, ಅಂಜೂರ ಮರಗಳ ಮನೆ ಎಂಬುದಾಗಿ, ಅಂಜೂರದ ಮನೆ ಎಂಬುದಾಗಿ. so it is the house of the fig. ಹಲ್ಲೆಲೂಯಾ. Hallelujah. ಪ್ರೈಸ್ ದಿ ಲಾರ್ಡ್. Praise the Lord. ಹಲ್ಲೆಲೂಯಾ. ಸಂಕಟದ ಮನೆ ಎಂಬುದಾಗಿ ಕೂಡ ಕರೀತಾರೆ. And you can also call it as the house of difficulties. ಹಲ್ಲೆಲೂಯಾ. Hallelujah. ಇಲ್ಲಿ ನಾವು ನೋಡ್ತೇವೆ, ಬೆತ್ತನ್ಯದ ಲಾಜರನೆಂಬನು ಅಸ್ವಸ್ಥನಾಗಿದ್ದನು. So here it's written, the Lazarus who belonged to Bethany was sick. ಒಬ್ಬ ವ್ಯಕ್ತಿಯನ್ನು ದೇವರ ವಾಕ್ಯ ಅಡ್ರೆಸ್ ಮಾಡ್ತಾ ಇದೆ. So the word of God is addressing about a certain person. ಅವನ ಸಮಸ್ಯೆಯನ್ನು ಕೂಡ ಅಡ್ರೆಸ್ ಮಾಡ್ತಾ ಉಂಟು. And it is also addressing his problem. ಇವತ್ತು ದೇವರು ನಮ್ಮೆಲ್ಲರನ್ನು ಕಾಣ್ತಾ ಇದ್ದಾನೆ. Today God is looking at all of us. ಇವತ್ತು ನಮ್ಮ ಕಷ್ಟ, ನಮ್ಮ ದುಃಖ, ನಮ್ಮ ಕಣ್ಣೀರು, ನಮ್ಮ ನೋವುಗಳನ್ನು ಕರ್ತನು ಕಾಣ್ತಾ ಇದ್ದಾನೆ. Today the Lord is looking at our sorrow, our grief and our pain. ಅನೇಕ ಸಮಯ ನಾವು ಯೋಚಿಸ್ತೇವೆ, Many times we think ನಮ್ಮ ಸಮಸ್ಯೆ ದೇವರಿಗೆ ಅರ್ಥ ಆಗುವುದಿಲ್ಲ, that God doesn't understand my ದೇವರು problems, ನಮ್ಮ ಕುರಿತಾಗಿ ಏನು ಯೋಚನೆ ಮಾಡುವುದಿಲ್ಲ. that God doesn't think about me. ಅಲ್ಲ ನೋಡಿ, ಲಾಜರನ ಕುರಿತಾಗಿ ದೇವರಿಗೆ ಅಲ್ಲಿ ಗೊತ್ತಿಳಿದಿತ್ತು. See, God knew about Lazarus. ಅವನ ಅಸ್ವಸ್ಥತೆ ಬಗ್ಗೆ ದೇವರು ತಿಳ್ಕೊಂಡಿದ್ದ. God knew about his sickness. ನಮ್ಮ ವಿಷಯದಲ್ಲಿ ದೇವರು ಅರಿತುಕೊಂಡಿದ್ದಾನೆ. God knows about our problems ಅದರ as ಬಗ್ಗೆ well. ಚಿಂತೆ ನಾವು ಮಾಡುವುದು ಬೇಡ. That is why we should never worry. ದೇವರು ತಿಳಿದು ಸುಮ್ಮನಿರುವಂತ ದೇವರಲ್ಲ. God never keeps quiet after knowing. ದೇವರು ಬಿಡಿಸುವಂತ ದೇವರಾಗಿದ್ದಾನೆ. God is a God who delivers. ಹಲ್ಲೆಲೂಯಾ. Hallelujah. ಅದು ಯಾವುದೇ ಸಮಸ್ಯೆ ಆಗಿರಲಿ, No matter what the problem is, ಮರಣಕರವಾದ ರೋಗ ಆಗಿರಬಹುದು, even if it were towards death. ಲಾಜರನಿಗೆ ಮರಣಕರ ರೋಗ ಬಂದಿತ್ತು. So Lazarus was at the point of ಅದು death. ಯಾವ ರೋಗ ಅಂತ ಅದೇ ಗೊತ್ತಿಲ್ಲ, But we do not know what the sickness ಆದ್ರೆ was. ಮರಣಕ್ಕೆ ಲೀಡ್ ಮಾಡುವಂತ ರೋಗ ಅದು ಆಗಿತ್ತು. But that sickness was leading him towards ಒಂದು death. ಟ್ಯೂಮರ್ ಆಗಿರಬಹುದು, Could be a tumor, ಕ್ಯಾನ್ಸರ್ could ಆಗಿರಬಹುದು, be a cancer, ಪ್ಯಾರಲಿಟಿಕ್ ಅಟ್ಯಾಕ್ or ಆಗಿರಬಹುದು, it could be paralysis. ಯಾವುದೇ ಡೆಡ್ಲಿ ಡಿಸೀಸ್ ಅವನಿಗೆ ಬಂದಿರಬಹುದು. Some deadly disease had come upon him. ಅಲ್ಲಲ್ಲೂಯಾ. Hallelujah. ಇವತ್ತು ನಮ್ಮ ಜೀವಿತದಲ್ಲಿ ಬಗೆಹರಿಸಲಾರದ ಸಮಸ್ಯೆಯಲ್ಲಿ ನಾವು ಇವತ್ತು ಬಳಲ್ತಾ ಇರಬಹುದು. Today we might be suffering from a disease that is incurable. ಆ ದೇವರು ಇವತ್ತು ನೋಡ್ತಾ ಇದ್ದಾನೆ. But God is looking at it. ಅಲ್ಲಲ್ಲಿ ಬಂದ ಹಾಗೆ ನಾವು ಹಿಂದಿರುಗಿ ಹೋಗುವುದಿಲ್ಲ. So you are not going to return the same way you have come. ಬದಿಲಿರುವವರಿಗೆ ಕೈ ಕೊಟ್ಟು ಹೇಳಿ, So you shake hands with your neighbor and ಬಂದ ಹಾಗೆ say, ತಿರುಗಿ ಹೋಗುವುದಿಲ್ಲ. you are not going to return the same way you have ಬಂದ come. ಸಮಸ್ಯೆಯಲ್ಲಿ ತಿರುಗಿ ಹೋಗುವುದಿಲ್ಲ. You are not going to return with the same ಬಿಡುಗಡೆ problem. ಮಾಡುವಾತನು ಇಳಿದು ಬಂದಿದ್ದಾನೆ. Because the healer has come down. ಬಿಡುಗಡೆ ಮಾಡುವಾತನು ಇಳಿದು The one ಬಂದಿದ್ದಾನೆ. who delivers has come down. ಯೇಸು ಇಲ್ಲಿ ಇಳಿದು ಬಂದಿದ್ದಾನೆ. Jesus has come down. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಎರಡನೇ ವಾಕ್ಯಕ್ಕೆ ನಾವು ಬರುವಾಗ, So when we come to verse 2, ಅವರ ಕುಟುಂಬದ ಒಂದು ಪರಿಚಯ, ಕಿರು ಪರಿಚಯ ಪವಿತ್ರಾತ್ಮನು ಹೇಳ್ತಾ ಇದ್ದಾನೆ. it introduces his family. ಮಾರ್ತಾ, ಮರಿಯ, ಲಾಜರಸ್. Martha, Mary and Lazarus. ಮಾರ್ತಾ, ಮರಿಯ, ಲಾಜರಸ್ ಎಂಬಂತ ಚಿಕ್ಕ ಕುಟುಂಬ. Martha, Mary and it's a small family. ಮಾರ್ತಾ ಮತ್ತು ಮರಿಯನ ಕುರಿತಾಗಿ Regarding Martha and Mary, ಲೂಕ್ ಚಾಪ್ಟರ್ 10:38-42 ಅಲ್ಲಿ ನಾವು ಓದುತ್ತೇವೆ. in Luke chapter 10 verse 38 to 42 we see, ಅಲ್ಲಿ ಮಾರ್ತಳು ಯೇಸು ಸ್ವಾಮಿ ಬರುವಾಗ ಉಪಚಾರ ಮಾಡುವಂತ ಸ್ತ್ರೀ ಆಗಿದ್ದಳು. so when Jesus came to their house, Martha, ಹಾಸ್ಪಿಟಾಲಿಟಿ,
Yeah, Martha was providing hospitality to Jesus. ಮತ್ತು ಮರಿಯಳು ಯೇಸು ಕ್ರಿಸ್ತನ ಪಾದಪೀಠದಲ್ಲಿ ಕುಳಿತುಕೊಳ್ಳುವಂತ ಸ್ತ್ರೀಯಾಗಿದ್ದಳು. And Mary was sitting at the feet of Jesus listening to the word. ಲಾಜರನ ಕುರಿತಾಗಿ ಹೇಳ್ತಾ ಇದೆ. Regarding Lazarus it says ಆತನು ಯೇಸು ಕ್ರಿಸ್ತನ ಸ್ನೇಹಿತನಾಗಿದ್ದನು. that he was a friend of Jesus. ಹಲ್ಲೆಲೂಯಾ. Hallelujah. ಒಂದೇ ಮಾತನ್ನು ಹೇಳಬೇಕಾದ್ರೆ If I have to say just one word, ಈ ಕುಟುಂಬ ಯೇಸು ಕ್ರಿಸ್ತನಿಗೆ ತುಂಬಾ ಹತ್ತಿರವಾದ ಸಂಬಂಧದಲ್ಲಿ ಕುಟುಂಬವಾಗಿತ್ತು. that this family was very close to Jesus. ಹಲ್ಲೆಲೂಯಾ. ಅದರ ಅರ್ಥ ಏನಂದ್ರೆ So the meaning of that is ರಕ್ಷಣೆ ಹೊಂದಿದ್ದಾರೆ ಅನೇಕರು. many people have received salvation. ಬ್ಯಾಪ್ಟಿಸಮ್ ತಗೊಂಡಿದ್ದಾರೆ. They have received baptism. ಸಭೆಗೆ ಬರ್ತಾ ಇದ್ದಾರೆ. They are coming to the church. ಒಳ್ಳೆ ಪ್ರಾರ್ಥನೆ ಮಾಡುತ್ತಾರೆ. They are even praying. ಆದ್ರೆ ಅನೇಕ ಸಮಸ್ಯೆಗಳಲ್ಲಿ ಬಳಲಾಡ್ತಾ ಇದ್ದಾರೆ. But they are suffering with lot of problems. ಹಲ್ಲೆಲೂಯಾ. Hallelujah. ಯೇಸು ಕ್ರಿಸ್ತನೊಟ್ಟಿಗೆ ಒಳ್ಳೆ ಸಂಬಂಧ ಅವರಿಗಿದೆ. So they have a good relationship with Jesus. ಆದ್ರೆ ಅನೇಕ ವಿಧವಾದ ನೋವುಗಳು ಸಮಸ್ಯೆಗಳು ಅವರ ಜೀವಿತದಲ್ಲಿ ಇರುವಂತದನ್ನು ಕಾಣಲಿಕ್ಕೆ ಸಾಧ್ಯ. But there are many problems, many pain and sorrows in their lives. ಹಲ್ಲೆಲೂಯಾ. Hallelujah. ನಾನು ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ. I would like to say one thing. ಕೀರ್ತನೆ 34:19 Psalms 34:19 ಹೇಳ್ತದೆ. Psalm 34:19 says, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಆತನ ಬಿಡಿಸುವನು. even if the righteous goes through affliction, Jehovah is going to deliver them. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ನಾವು ಎಷ್ಟು ಹತ್ತಿರ ದೇವರಿಗೆ ಇರ್ತೇವೋ When we are close to God, ಅಷ್ಟು ಸಮಸ್ಯೆ ಬರ್ತದೆ. so many problems will come. ಅಷ್ಟು ಸಮಸ್ಯೆಯಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾನೆ. And through all those problems, God is going to ನಾವು deliver us. ಕುಗ್ಗಿ ಹೋಗುವುದು ಬೇಡ. So we should never be demoralized. ನಿರಾಶರಾಗುವುದು ಬೇಡ. We should never give up. ಕರ್ತನು ನಮ್ಮನ್ನು ಬಿಡುಗಡೆ ಮಾಡುವ Because the ದೇವರಾಗಿದ್ದಾನೆ. Lord is going to deliver us. ಮೂರನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. In verse 3 it says, ಮಾರ್ತ ಮತ್ತು ಮರಿಯ ಏನ್ ಮಾಡ್ತಾರಂದ್ರೆ what is Martha and Mary doing? ಯೇಸು ಕ್ರಿಸ್ತನಿಗೆ ಅವ್ರು ಹೇಳಿ ಕಳಿಸ್ತಾ ಇದ್ದಾರೆ. So they are sending a message to Jesus ನಿನ್ನ ಸ್ನೇಹಿತನಾದ ಲಾಜರನಿಗೆ ಅಸ್ವಸ್ಥತೆ ಆಗಿದೆ. that your friend Lazarus is sick. ಹಲ್ಲೆಲೂಯಾ. Hallelujah. ಅಂದ್ರೆ ಯೇಸು ಸ್ವಾಮಿಗೆ ಅವರು ಹೇಳಿ ಕಳಿಸುವಂತದ್ದು ನಲ್ಲಿ ಕಾಣ್ತೇವೆ. So here we see that they are sending a message to Jesus. ಅಂದ್ರೆ ಇದರ ಅರ್ಥ ಏನಂದ್ರೆ ಪ್ರಾರ್ಥನೆ ಒಂದು ವಿಷಯವನ್ನು ಇಲ್ಲಿ ಕಾಣಲಿಕ್ಕೆ ನಾವು ಸಾಧ್ಯ. So the meaning of this is prayer. ನಮ್ಮ ಜೀವಿತದಲ್ಲಿ ಚಿಕ್ಕ ಸಮಸ್ಯೆ ಬರುವಾಗ When certain problems come in our lives, ಪ್ರಾರ್ಥನೆ ಮಾಡ್ಲಿಕ್ಕೆ ನಾವು ಆರಂಭಿಸುತ್ತೇವೆ. so we begin to pray. ಕೆಲವೊಮ್ಮೆ ನಮಗೆ ತಕ್ಷಣ ಬಿಡುಗಡೆ ಸಿಗದೆ ಹೋದರೆ, Sometimes we do not get the deliverance ಕೆಲವು immediately, ಸಮಯ ಕಾದ ನಂತರ ಬಿಡುಗಡೆ ಆಗದೆ ಹೋದರೆ but even after a long time, if there is no ನಾವು deliverance, ನಿರಾಶರಾಗಿ ಹೋಗುತ್ತೇವೆ. we get demoralized. ದೇವರಿಗೆ ನಾವು ಪ್ರಶ್ನೆ ಕೇಳ್ತೇವೆ. And then we ask God a question. ಕರ್ತನೇ, ಯಾಕೆ ನನ್ನ ಜೀವಿತ ಈ ರೀತಿಯಲ್ಲಿ ಆಗ್ತಾ ಉಂಟು? Lord, why is my life like this? ಕೆಲವೊಮ್ಮೆ ನಾವು ಪ್ರಾರ್ಥನಾ ಜೀವಿತವನ್ನೇ ಬಿಟ್ಟು ಬಿಡುತ್ತೇವೆ. Sometimes we leave the life of prayer. ಕೆಲವೊಮ್ಮೆ ಚರ್ಚಿಗೆ ಹೋಗುವುದನ್ನೇ ಬಿಟ್ಟು ಬಿಡುತ್ತೇವೆ. Sometimes we leave going to church ನಾವು ನಿರಾಶರಾಗುವ ನಿಮಿತ್ತವಾಗಿ. because we are getting ಅದು demoralized. ರೋಮನ್ಸ್ 8:28 ಹೇಳ್ತದೆ, Romans 8:28 says, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವುದಕ್ಕಾಗಿ ದೇವರು ಎಲ್ಲವನ್ನು ಒಳ್ಳೆಯದಕ್ಕೆ ಮಾಡುತ್ತಾನೆ. that all things work together for good to those who love God and those who are called according to his purpose. ಕೆಲವರಿಗೆ ತಕ್ಷಣ ಬಿಡುಗಡೆ ಸಿಗಬಹುದು. Some people might get a deliverance ಕೆಲವರಿಗೆ immediately. ಸ್ವಲ್ಪ ಸಮಯದ ನಂತರ ಬಿಡುಗಡೆ ಸಿಗಬಹುದು. Some people get deliverance after a ಅದು certain ಒಂದು time. ನಾವು ತಿಳ್ಕೋಬೇಕು. But one thing we have to know, ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕರ್ತನು ಯೇಸು ಕ್ರಿಸ್ತ ನಮ್ಮ ಜೊತೆಯಲ್ಲಿದ್ದಾನೆ. that Jesus is there in every area of our lives. ದಾವೀದನು ಹೇಳ್ತಾನೆ, David says Psalms 23:4 ಅಲ್ಲಿ, in Psalm 23:4, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಹಾದು ಹೋಗುವಾಗ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. even though I walk through the valley of the shadow of death, because you are with me, I will not fear. ನಿನ್ನ ದೊಣ್ಣೆ ಕೋಲು ನನ್ನನ್ನು ಧೈರ್ಯಪಡಿಸುತ್ತದೆ. Your rod and your staff, they comfort me. ಅದರರ್ಥ ದಾವೀದನು ಒಂದು ರೆಕಗ್ನೈಸ್ ಮಾಡ್ತಾ ಇದ್ದಾನೆ. And David recognizes one thing, ಅದೊಂದು ಸೀಕ್ರೆಟ್ ವಿಷಯವಾಗಿತ್ತು. and it's a secret thing, ಪ್ರತಿಯೊಂದು ನೋವುಗಳ ಮಧ್ಯದಲ್ಲಿ ದೇವರು ಅವನ ಜೊತೆಲಿ ಇರುವಂತದನ್ನು, that God is with him in all his pains and sorrows. ನಾವು ಸ್ಪಿರಿಟ್ ಅಲ್ಲಿ ಆತನ ಸಾನ್ನಿಧ್ಯವನ್ನು ಸೆನ್ಸ್ ಮಾಡಬೇಕು. In the spirit we should sense the presence of God. ಒಂದು ಕ್ಷಣ ಕೂಡ ಕರ್ತನನ್ನು ಅಗಲುವುದಿಲ್ಲ. The Lord never leaves us. 121 Psalms 2:3 ವಾಕ್ಯ ಹೇಳ್ತದೆ, Psalm 121 verse 2 and 3 says ನೆರಳಿನಂತೆ ನಮ್ಮನ್ನು ಆತನು ಹಿಂಬಾಲಿಸುತ್ತಾನೆ. that he follows us like a shadow. ನಮ್ಮ ನೆರಳನ್ನು ನಮ್ಮಿಂದ ನಾವು ಸಪರೇಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? Can we separate the shadow from us? ಅದು ಸಾಧ್ಯ ಇದ್ರೆ ದೇವರು ನಮ್ಮೊಟ್ಟಿಗೆ ಇಲ್ಲ ಎಂಬುದಾಗಿ ಅರ್ಥ ಮಾಡ್ಕೋಬೇಕು. If it is possible, then it means God is not with us. ನೆರಳಿನಂತೆ ನಮ್ಮೊಟ್ಟಿಗೆ ಇದ್ದಾನಂದ್ರೆ 24 ಗಂಟೆ 360 ದಿವಸ ನಮ್ಮೊಟ್ಟಿಗೆ ಆತನು ಇರ್ತಾನೆ ಎಂಬುದಾಗಿ ಅರ್ಥ. So if the Bible says that God is with us just like a shadow, it means for 24/7 he is with us. ಯೇಸುವೇ, Let everyone say, Jesus, ಯೇಸುವೇ, Jesus, ನನ್ನ ಜೀವಿತದ in my life, ಒಂದೊಂದು ಕ್ಷಣದಲ್ಲಿಯೂ at every moment, ನೀನು ನನ್ನ ಜೊತೆಯಲ್ಲಿ you are with me. ಇರುವುದಕ್ಕೋಸ್ಕರ
You should be with me. ನಿನಗೆ ವಂದನೆ ಹೇಳುತ್ತೇನೆ. I thank you. ನಿನ್ನ ಸಾನ್ನಿಧ್ಯಕ್ಕಾಗಿ ವಂದನೆ. I thank you for your presence. ನನ್ನೊಂದಿಗೆ ಇರುವುದಕ್ಕಾಗಿ ವಂದನೆ. I thank you because you are with me. ಅನೇಕರು ನನ್ನ ಬಿಟ್ಟು ಹೋಗಬಹುದು. Many people might leave me. ನೀನನ್ನು ಬಿಟ್ಟು ಹೋಗದಂತ ದೇವರು. But you are not going to leave me. ವಂದನೆ ಯೇಸುವೆ. So I thank you, Lord. Thank you Jesus. Thank you, Jesus. Hallelujah. 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 ಅವರು ಯೇಸುವಿಗೆ ಹೇಳಿ ಕಳಿಸುತ್ತಾರೆ. So they are sending a message to Jesus. ಅವರ ಎಕ್ಸ್ಪೆಕ್ಟೇಷನ್ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು. So their expectation could be different. ಕಾರಣ ಯೇಸುವಿಗೆ ಹತ್ತಿರದ ಒಂದು ಸಂಬಂಧ ಇಟ್ಟುಕೊಂಡಂತ ವ್ಯಕ್ತಿಗಳು ಮಾರ್ತಾ ಮರಿಯ ಲಾಜರು ಆಗಿದ್ರು. So Jesus was very close to this family, to Martha and Mary. Hallelujah. Hallelujah. ಅನೇಕ ನಾವು ಎಕ್ಸ್ಪೆಕ್ಟೇಷನ್ ಇರ್ತದೆ ನಮಗೆ. So we also have certain expectations. ತಕ್ಷಣ ಬಿಡುಗಡೆ ಸಿಗಬಹುದು. We can be delivered immediately. ತಕ್ಷಣ ಸಮಸ್ಯೆ ಪರಿಹಾರ ಆಗಬಹುದು. Immediately we can get our problems solved. ಯೇಸು ನನಗೋಸ್ಕರವಾಗಿ ಕಾರ್ಯ ಮಾಡ್ತಾನೆ. That Jesus is going to work for me. ನಾವು ಅನೇಕ ಎದುರು ನೋಡುವ ಸಮಯದಲ್ಲಿ ಬಿಡುಗಡೆ ನಡೆಯದೆ ಹೋದ್ರೆ, and when we are expecting certain things, if it doesn't happen, ಕುಗ್ಗಿ ಹೋಗ್ತೇವೆ, ನಿರಾಶರಾಗಿ ಬಿಡುತ್ತೇವೆ. then we get demoralized and we get dejected. verses 4 ಅಲ್ಲಿ ಯೇಸು ಹೇಳ್ತಾನೆ, but in verse 4 it says, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, that this sickness is not towards death. ಇದರ ಮೂಲಕ ದೇವಕುಮಾರನಿಗೆ ಮಹಿಮೆಯಾಗಬೇಕು. that through this sickness God will receive glory. Hallelujah. Hallelujah. ಅದರ ಅರ್ಥ ಇದು ಎಲ್ಲರೂ ಹೇಳಿ, ನನ್ನ ಜೀವಿತದಲ್ಲಿ ಬಂದದ್ದು. Let everyone say, whatever comes in my life, ಅದು ನನ್ನನ್ನು ನಾಶ ಮಾಡಲಿಕ್ಕಲ್ಲ. it does not come to destroy me. ಎಲ್ಲರೂ ಯಾವುದೇ ಸಮಸ್ಯೆಯು, no matter what the problem is, ನನ್ನನ್ನು ನಾಶ ಮಾಡಲಿಕ್ಕೆ ಆಗಲ್ಲ. it cannot destroy me. ಯಾವ ಸಮಸ್ಯೆಯು, no matter what the problem is, ನನ್ನನ್ನು ಹಾಳು ಮಾಡಲಿಕ್ಕೆ ಸಾಧ್ಯವಿಲ್ಲ. it cannot destroy me. Hallelujah. Hallelujah. ಒಂದು ವೇಳೆ ಸೈತಾನ ಒಂದು ಉದ್ದೇಶದಿಂದ ನಮ್ಮ ಜೀವಿತಕ್ಕೆ ಎದುರಾಗಿ ಕೆಲವೊಂದನ್ನು ಕಳಿಸಬಹುದು. So Satan sometimes can bring certain bad things in our lives. ಯಾಕಂದ್ರೆ Psalms 91 5 and 6 ವಾಕ್ಯ ಹೇಳ್ತದೆ, because in Psalm 91 verse 5 and 6 says, ಇರುಳಲ್ಲಿ ಭಯವೆಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲಲ್ಲಿ ಸಂಚಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. thou shalt not be afraid for the terror by night, nor for the arrow that flieth by day, nor for the pestilence that walketh in darkness, nor for the destruction that wasteth at noonday. ಸೈತಾನ ಒಂದು ಉದ್ದೇಶದಿಂದ ನಮಗೆ ಎದುರಾಗಿ ಕೆಲವೊಂದನ್ನು ಕಳಿಸಬಹುದು. So Satan through certain purpose can bring certain problems. ನಮ್ಮ ಶತ್ರುಗಳು ಕೆಲವೊಂದು ಮಂತ್ರವಾದ ಶಕ್ತಿಗಳು ನಮಗೆ ಎದುರಾಗಿ ಕಳಿಸಬಹುದು. Our enemies also can sometimes cast certain spells on us. ಹಾಳು ಮಾಡಲಿಕ್ಕೆ ಕೆಲವೊಂದು ಪ್ಲಾನ್ಗಳನ್ನು ಕೆಲವೊಬ್ಬರು ಮಾಡಬಹುದು. ಹಾಳು ಮಾಡಲಿಕ್ಕೆ. So people may want to destroy us. ಅದು ಯಾವುದು ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. None of those things can touch us. Isaiah 54:17 ಹೇಳ್ತದೆ, Isaiah 54:17 says, ವಿರುದ್ಧವಾಗಿ ಕಲ್ಪಿಸಿದ ಯಾವುದೇ ಆಯುಧ ಫಲಿಸುವುದಿಲ್ಲ, that no weapon fashioned against you shall prosper. ಬಲಗೈಯನ್ನು ಇಟ್ಟು ಹೇಳಿ, so put your hand on your head and ನನಗೆ say, ವಿರುದ್ಧವಾಗಿ, against me, ನನಗೆ ವಿರುದ್ಧವಾಗಿ, against me, ನನ್ನ ಕುಟುಂಬಕ್ಕೆ ವಿರುದ್ಧವಾಗಿ, against my family, ನನ್ನ ಕೆಲಸಕ್ಕೆ ವಿರುದ್ಧವಾಗಿ, against my job, ನನ್ನ ಹೆಲ್ತ್ಗೆ ವಿರುದ್ಧವಾಗಿ, against my health, ನನ್ನ ಆತ್ಮಿಕ ಜೀವಿತಕ್ಕೆ ವಿರುದ್ಧವಾಗಿ, against my spiritual life, ನನ್ನ ಮಕ್ಕಳಿಗೆ ವಿರುದ್ಧವಾಗಿ, against our children, ನನ್ನ ಕುಟುಂಬ ಜೀವಿತಕ್ಕೆ ವಿರುದ್ಧವಾಗಿ, against my family life, ನನ್ನ ಫೈನಾನ್ಸ್ಗೆ ವಿರುದ್ಧವಾಗಿ, against my finances, ಪ್ರಯಾಣಗಳಿಗೆ ವಿರುದ್ಧವಾಗಿ, ಪ್ರಯಾಣಗಳಿಗೆ ಟ್ರಾವೆಲಿಂಗ್, against my traveling, ಪ್ರಯಾಣಗಳಿಗೆ ವಿರುದ್ಧವಾಗಿ, prana, travel, against traveling, ಟ್ರಾವೆಲಿಂಗ್ ವಿರುದ್ಧವಾಗಿ, against traveling, ಕಲ್ಪಿಸಿದಂತಹ ಯಾವುದೇ ಆಯುಧ ಫಲಿಸುವುದಿಲ್ಲ. whatever was designed against us will not prosper. Hallelujah. 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 ನಮ್ಮ ರಕ್ಷಕನು ಜೀವಂತವಾಗಿದ್ದಾನೆ. Our protector is alive. ನೋಡಿ, ಸೈತಾನ ಲಾಜರನನ್ನು ಸಾಯಿಸಲಿಕ್ಕೆ ನೋಡಿರಬಹುದು. So Satan wanted to kill Lazarus. ಸೈತಾನ ನೆಗಾಡ್ತಾ ಇದ್ದಿರಬಹುದು. So Satan may have been laughing, ಕಥೆ ಇಲ್ಲಿ ಮುಗಿಯಿತು, saying that Lazarus' story is over, ಈ ಲೋಕದಲ್ಲಿ ಇನ್ನು ನೀನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ, that you cannot live in this world anymore. ಆದರೆ ಯೇಸುವಿನ ನೆಗಾಡ್ತಾ ಇದ್ದಾನೆ. But Jesus is laughing. ಯೇಸುವಿನ ನೆಗಾಡ್ತಾ ಇದ್ದಾನೆ. Jesus is laughing. ಹಾಲಲ್ಲಿ ಯೇಸು ಏನು ಹೇಳ್ತಾ ಗೊತ್ತುಂಟಾ? You know what Jesus is saying? ಇದು ಮರಣಕ್ಕಾಗಿ ಅಲ್ಲ, That this is not towards death. ನಾಶಕ್ಕಾಗಿ ಅಲ್ಲ, This is not towards your destruction. ಹಾಳು ಮಾಡ್ಲಿಕ್ಕೆ ಅಲ್ಲ, ಹಾಳು ಮಾಡ್ಲಿಕ್ಕೆ ಅಲ್ಲ. This is not to spoil you. ಇದರ ಮೂಲಕ ದೇವ ಕುಮಾರನಿಗೆ ಮಹಿಮೆ ಆಗ್ಲಿಕ್ಕೆ ಹೋಗುತ್ತದೆ. This is to bring glory to the Son of God. ಎಲ್ಲರೂ ಹೇಳಿ, Let everyone say, ನನ್ನ ಜೀವಿತದ ವಿರುದ್ಧವಾಗಿ ಬಂದದ್ದು
any weapon that is come against my life, ಅದು ಅದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿಕ್ಕೆ ಹೋಗುತ್ತದೆ. through those things God is going to get ನನಗೆ glory. ವಿರುದ್ಧವಾಗಿ ಬಂದದ್ದು No matter what comes against me, ಅದರ ಮೂಲಕ ದೇವರ ನಾವು ಮಹಿಮೆ ಹೊಂದಲಿಕ್ಕೆ ಹೋಗುತ್ತದೆ. that it is going to bring glory to God. Hallelujah. 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 ಇದು ಮರಣಕ್ಕೆ ಬಂದದಲ್ಲ. So Jesus said that this is not towards death. ಇದರ ಮೂಲಕವಾಗಿ Through this, ದೇವಕುಮಾರನಿಗೆ, the Son of God, ಕರ್ತನ ಯೇಸು ಕ್ರಿಸ್ತನಿಗೆ to Jesus, ಮಹಿಮೆ ಆಗ್ಲಿಕ್ಕೆ ಇದೆ. will be glorified. Hallelujah. 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 ನಾವು ಒಂದು ದಿವಸ ನೀವು ಹೇಳಿಕ್ಕೆ ಹೋಗುತ್ತೀರಿ, One day you're going to say, ನನ್ನ ವಿಸಾ ಪ್ರಾಬ್ಲಮ್ ಬಂದದ್ದು the visa problem that came in my life, ದೇವರ ನಾಮದ ಮಹಿಮೆಗೋಸ್ಕರ. it is for the glory of God. ನನ್ನ ರೋಗ ಬಂದದ್ದು The sickness that came in my life, ದೇವರ ನಾಮದ ಮಹಿಮೆಗೋಸ್ಕರ. it is to bring glory to God. ರೋಗ ದೇವರು ಕಳಿಸಿದ್ದಲ್ಲ, God did not send this sickness. ಆ ರೋಗ ಸೈತಾನ ಕಳಿಸ್ತಾನೆ. Satan sent this sickness. ದೇವರು ಬಿಡುಗಡೆ ಕೊಡ್ತಾನೆ. God is going to bring healing. ಯಾವ ಸಮಸ್ಯೆಗೂ ದೇವರು ಕಾರಣ ಅಲ್ಲ. No matter what the problem is, God is not the cause. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ. So the word of God says, John chapter 10 verse 10. in John chapter 10 verse 10, ಕಳ್ಳನು ಬರುವುದು ಕಳ್ಳತನ ಮಾಡಲು, Satan comes to steal, ಹಾಳು ಮಾಡಲು, kill, ನಾಶ ಮಾಡಲು, and to destroy. ನಾನು ಬಂದದ್ದು But I came ಜೀವವನ್ನು ಕೊಡುವುದಕ್ಕಾಗಿ, to give life, ಸಮೃದ್ಧಿ ಭರಿತ ಜೀವಿತ. abundant life. ಕಳ್ಳ ಯಾರಾಗಿದ್ದಾನೆ? Who is the thief? ಸೈತಾನ ಆಗಿದ್ದಾನೆ. It is Satan. ನಮ್ಮ ಕುಟುಂಬ ನಾಶ ಮಾಡ್ಲಿಕ್ಕೆ ನೋಡ್ತಾನೆ. He wants to destroy our family. ರೋಗ ತರಲಿಕ್ಕೆ ನೋಡ್ತಾನೆ. He wants to bring sickness. ಸಮಸ್ಯೆ ತರಲಿಕ್ಕೆ ನೋಡ್ತಾನೆ. He wants to bring problems. He ಡಿಪ್ರೆಷನ್ ತರಲಿಕ್ಕೆ ನೋಡುತ್ತಾನೆ. tries to bring depression. ಅದೇ ಯೇಸು ಯಾಕೆ ಬಂದಿದ್ದಾನೆ? But why did Jesus come? ಬಿಡುಗಡೆ ಕೊಡ್ಲಿಕ್ಕಾಗಿ, To give deliverance, ಜೀವ ಕೊಡ್ಲಿಕ್ಕಾಗಿ, to give life, ಸಮಾಧಾನ to ಕೊಡ್ಲಿಕ್ಕಾಗಿ, give peace, ಶಾಂತಿ ಕೊಡ್ಲಿಕ್ಕಾಗಿ. to give peace. Hallelujah. Hallelujah. ಕಳೆದ ತಿಂಗಳು ನಾವು UK ಅಲ್ಲಿದ್ದೆವು. Last month we were in UK, ನಾನು ಮತ್ತು ಮಿಸ್ಸಸ್ UK ಗೆ ಹೋಗಿದ್ದೆವು. me and my wife. ಅನೇಕ ಸಭೆಗಳಲ್ಲಿ ದೇವರ ಕೃಪೆಯಿಂದ ಸೇವೆ ಮಾಡುವಂತ ಅವಕಾಶ ನಮಗೆ ಸಿಕ್ಕಿತ್ತು. Through God's grace, we got opportunity to serve in many churches. ಸುಮಾರು 8 ಸಭೆಗಳಲ್ಲಿ ನಾವು ಪ್ರಸಂಗ ಸೇವೆ ಮಾಡಿದೆವು. We visited at least 8 churches. 14 ಕಾಟೇಜ್ ಮೀಟಿಂಗ್ ಗಳಲ್ಲಿ ಸೇವೆ ಮಾಡಿದೆವು. In 40, we had opportunity in 14 houses. ಅನೇಕ ರೋಗಿಗಳನ್ನು ಕರ್ತನು ಸೌಖ್ಯ ಕೊಟ್ಟನು. And God healed many sick people. ಅನೇಕ ಮಂತ್ರವಾದ ಬಾಧೆ ದುರಾತ್ಮ ಪೀಡಿತರು ಸೌಖ್ಯ ಕೊಟ್ಟನು. So whoever was oppressed and sick, God gave them healing. ಅವರಿಗೆ ದೀಕ್ಷಾಸ್ನಾನ ಆಗುವಂತ ಕೂಡ ದೇವರು ಸಹಾಯ ಮಾಡಿದ. So God helped one person to receive water baptism as well. Hallelujah. Hallelujah. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, Why am I saying this? ಅನೇಕರು ಡಿಪ್ರೆಷನ್ ಅಲ್ಲಿ ಹಾದು ಹೋಗ್ತಾ ಇದ್ದಾರೆ. Many people are going through depression. ಬಿಡುಗಡೆ ಇಲ್ಲದೆ ಎಷ್ಟೋ ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. Many people are oppressed and trying to commit suicide. ಒಂದು ಸಹೋದರಿಯನ್ನು ನನ್ನ ಬಳಿ ಕರ್ಕೊಂಡು, ಒಂದು ಹುಡುಗಿ ಚಿಕ್ಕ ಮಗಳು ಕಾಲೇಜಿಗೆ ಹೋಗಲು ನನ್ನ ಬಳಿ ಕರ್ಕೊಂಡು ಬಂದ್ರು. One college going student, she came to me. ಶರೀರವನ್ನೇ ಕಡಿತಾ ಇದ್ದಾಳೆ. She is striking her own body. ಅದು ಸುಸೈಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ And she ಇದ್ದಾಳೆ. is attempting to commit suicide. ಆ ತಾಯಿ ಕಣ್ಣೀರು ಬಿಡ್ತಾ ಇದ್ದಾರೆ. The mother is crying. ಇವತ್ತು ಬಿಡುಗಡೆ ಇಲ್ಲದೆ ಎಷ್ಟೋ ಜನರು ನಾಶನಕ್ಕೆ ಹೋಗುವಂತದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. Today so many people are suffering and getting ಅದು destroyed. ಬಿಡುಗಡೆ ಕೊಡುವಂತ ಒಬ್ಬ ದೇವರು ಜೀವಂತವಾಗಿದ್ದಾನೆ. But the God who delivers is alive. ಜಾಬ್ 19:25 ಹೇಳ್ತದೆ. Job 19:25 says, ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. My Redeemer lives. ಎಲ್ಲರಲ್ಲಿ Let everyone say, ನನ್ನನ್ನು ಬಿಡುಗಡೆ ಮಾಡುವಂತಹ the God who delivers me ದೇವರು ಜೀವಿಸ್ತಾ ಇದ್ದಾನೆ. is living. ನಿಮ್ಮ ತಲೆ ಮೇಲೆ ಕಟ್ಟಿ ಹೇಳಿ. Put your hand on your head and say, the God who delivers me ದೇವರು ಜೀವಿಸ್ತಾ ಇದ್ದಾನೆ. is living. Hallelujah. Hallelujah. ಎಷ್ಟು ಜನ ನಂಬುತ್ತೀರಿ? How many of you believe? ನಾವು ನೋಡ್ತೇವೆ ಇಲ್ಲಿ ಜಾನ್ 11:4 ಅಲ್ಲಿ ಯೇಸು ಹೇಳಿದ, In John 11:4, what does it say? ಇದು ನಾಶಕ್ಕಾಗಿ ಬಂದದಲ್ಲ. It did not come for your destruction. ನಾಶಕ್ಕಾಗಿ ಬಂದದಲ್ಲ. It is not for your destruction. ಮರಣಕ್ಕಾಗಿ ಬಂದದಲ್ಲ. It did not come for his death. ಇದರ ಮೂಲಕ ದೇವಕುಮಾರನಿಗೆ ಮಹಿಮೆ ಆಗಬೇಕು. Through this, the Son of God is going to receive glory. ಇವಾಗ 5ನೇ ವಾಕ್ಯದಲ್ಲಿ ಓದುತ್ತೇವೆ. In verse 5 we see, ಯೇಸು ಸ್ವಾಮಿಗೆ ಲಾಜರನಲ್ಲಿ ಮಾರ್ತನಲ್ಲಿ ಮರಿಯಳಲ್ಲಿ ಪ್ರೀತಿ ಇತ್ತು. So Jesus had love towards Lazarus and Mary. ಎಲ್ಲರಲ್ಲಿ ಯೇಸು ನನ್ನನ್ನು ಪ್ರೀತಿ ಮಾಡುತ್ತಾರೆ. Just say, Jesus loves me. ಯೇಸು ನನ್ನನ್ನು ಪ್ರೀತಿ ಮಾಡ್ತಾರೆ. Jesus loves me. ಯೇಸು ನನ್ನ ಬಾಯಿ ಬಿಟ್ಟು ಹೇಳ್ಬೇಕು ಅಂದ್ರೆ, ನಾವು ಸಭೆಗೆ ಬಂದಾಗ ಯಾವಾಗ ಬಾಯಿ ತೆರೀತೇವೆ ಅಲ್ಲಿ ಕ್ರಿಯೆ ನಡೀತದೆ. Only when you open your mouth and say it, God is going to do his work.
ಬಾಯಿ ತೆರೆದು ಮಾತಾಡಿದ್ರೆ ಮಾತ್ರ ಅಲ್ಲಿ ಕಾರ್ಯ ಆಗುತ್ತದೆ. Open your mouth and speak. Hallelujah. Hallelujah. Praise God. Praise God. ಕೇಳುವುದರಿಂದ ನಂಬಿಕೆ ಬರಬಹುದು. Through hearing you might receive faith. ಮಾತಾಡುವುದರಿಂದ ಬಿಡುಗಡೆ ಪ್ರಕಟ ಆಗ್ತದೆ. But through your speaking, by uttering the word of God, you will receive deliverance. ಕೇಳುವುದರಿಂದ ನಂಬಿಕೆ ಬರ್ತದೆ. Through hearing you receive faith. ಮಾತಾಡುವುದರಿಂದ ಬಿಡುಗಡೆ ಪ್ರಕಟ ಆಗುತ್ತದೆ. But through your speech you will receive deliverance. Hallelujah. 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 ನಮ್ಮಂತೆ ಮಾರ್ತಾ ಮರಿಯ ಲಾಜರ್ ಯೇಸುವಿಗೆ ಪ್ರೀತಿ ಇತ್ತು ಎಂಬುದಾಗಿ ಹೇಳ್ತಾ ಇದೆ. So Jesus loved Martha, Mary and Lazarus. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸುತ್ತಾನೆ. Jesus loves us. ಎಲ್ಲರೂ ಯೇಸು ನನ್ನನ್ನು ಪ್ರೀತಿ ಮಾಡ್ತಾರೆ. Yeah. Just say, ಬಾಯಿ ನರಿಕೆ ಮಾಡಿ. just say Jesus loves me. ಯೇಸುವೇ ಯೇಸುವೇ ನಿನಗೆ ವಂದನೆ ಹೇಳ್ತಾನೆ. Say Jesus, I praise you. ನನ್ನನ್ನು ಪ್ರೀತಿಸುವುದಕ್ಕಾಗಿ ಸ್ತೋತ್ರಪ್ಪ. I thank you because you love me. ವಾಕ್ಯ ಹೇಳ್ತದೆ ಐಸಾಯ 43:4 ಅಲ್ಲಿ ಓದುವುದಾದ್ರೆ, In Isaiah 43:4 the word of God says, ವಾಕ್ಯ ಈ ರೀತಿ ಹೇಳ್ತದೆ, it says this way, ನೀನು ನನ್ನ ದೃಷ್ಟಿಗೆ ಅಮೂಲ್ಯನಾಗಿದ್ದೆ. that you are very precious in my ನೀನು sight. ನನ್ನ ದೃಷ್ಟಿಗೆ ಅಮೂಲ್ಯನಾಗಿದ್ದೆ. You are precious in my sight. Hallelujah. Hallelujah. ಐಸಾಯ 54:10 ಹೇಳ್ತದೆ, Isaiah 54:10 says, ಬೆಟ್ಟಗಳು ಸರಿದಾವು, mountains, ಗುಡ್ಡಗಳು ಸರಿದಾವು, ನನ್ನ ಅಚ್ಚರ ಪ್ರೀತಿಯಂತೂ ನಿನ್ನನ್ನು ಎಂದು ಬಿಟ್ಟು ಹೋಗುವುದಿಲ್ಲ. yeah, for the mountains shall depart, but my love will never depart. Hallelujah. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸುತ್ತಾನೆ. Jesus loves us. ಅನೇಕ ಸಮಯ ನಾವು ಅರಿಕೆ ಮಾಡಬಹುದು, Many times we must confess, ದೇವನನ್ನು ಪ್ರೀತಿ ಮಾಡುವುದಿಲ್ಲ, saying that God doesn't love me, ದೇವನನ್ನು ಕೈ ಬಿಟ್ಟಿದ್ದಾನೆ, that God has left me. ನಿರಾಶರಾಗುತ್ತೇವೆ, We get dejected. ಅದು ದೇವರ ವಾಕ್ಯ ಹೇಳ್ತದೆ. But what is the word of God saying? ಐಸಾಯ 14:15 ಹೇಳ್ತದೆ, Isaiah 14:15 says, ತಾಯಿ ತನ್ನ ಕಂದನನ್ನು ಮರೆತು ಬಿಟ್ಟರು, that even if a mother forsakes you, ನಾನು ನಿನ್ನನ್ನು ಮರೆತು ಬಿಡುವುದಿಲ್ಲ. I will never leave you nor forsake you. Hallelujah. Hallelujah. ಈ ಲೋಕದಲ್ಲಿ ಅನೇಕರು ನಮ್ಮನ್ನು ಮರೆತು ಬಿಡಬಹುದು. In this world many people can forget us. ಅನೇಕರು ನಮ್ಮ ಬಿಟ್ಟು ಹೋಗಬಹುದು. Many people can leave us. ಅನೇಕ ಸಂಬಂಧಗಳು ಮುರಿಯಬಹುದು. Even the relationships can be broken. ದೇವರು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. But God never leaves us. ದೇವರು ಯಾವತ್ತೂ ನಮ್ಮನ್ನು ಹಾಗೆ ಮಾಡುವುದಿಲ್ಲ. God never hates us. ದೇವರು ಯಾವತ್ತೂ ನಮ್ಮನ್ನು ದೂರ ಮಾಡುವುದಿಲ್ಲ. God never pushes us out. ತಂದೆಗಿಂತಲೂ ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವಂತ ದೇವರು ಯೇಸು ಸ್ವಾಮಿ ಆಗಿದ್ದಾರೆ. Jesus loves us more than our parents. Hallelujah. 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 ಇಲ್ಲಿ ಮಾರ್ತಾ ಮರಿಯ ಲಾಜರನಿಗೆ ಮೇಲೆ ದೇವರಿಗೆ ಪ್ರೀತಿ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. So here we see that God loved Martha, Mary and Lazarus. Hallelujah. Hallelujah. 6ನೇ ವಾಕ್ಯ ಓದ್ತೇವೆ. In 6th verse it says, 11:6 ಜಾನ್ ನಲ್ಲಿ ಓದುತ್ತೇವೆ. in John 11 verse 6, ಯೇಸು ಸ್ವಾಮಿ ಇದು ಕೇಳಿದ ನಂತರ ಪ್ರೀತಿ ಇದ್ದರೂ 7 ದಿವಸ ಅಲ್ಲೇ ನಿಂತನೆಂಬುದಾಗಿ. even though Jesus loved Lazarus, for 2 days he stayed back. ಆಮೆನ್. Amen. ಒಂದು ಪ್ರೀತಿ ಇದ್ದ ಕೆಲವೊಮ್ಮೆ ನಾವು ಯೋಚಿಸ್ತೇವೆ ತಕ್ಷಣ ಬಿಡುಗಡೆ ಸಿಗಬೇಕು. We think that because God loves us we should get immediate deliverance. ತಕ್ಷಣ ಕೆಲವು ಸಮಸ್ಯೆ ಪರಿಹಾರ ಬೇಕು ನಾವು ಬಯಸ್ತೇವೆ. We are expecting that our problem should be solved immediately. ಯೇಸು ಬೇಕಂತ 2 ದಿವಸ ಅಲ್ಲಿ ತಡ ಮಾಡುವುದನ್ನು ನೋಡ್ತಾ ಇದ್ದೇವೆ. Here we see that Jesus deliberately stayed back for 2 days. ಕೆಲವೊಮ್ಮೆ ನಮಗೆ ಪ್ರಶ್ನೆಗಳು ಬರಬಹುದು. Sometimes we can receive some questions. ಯಾಕೆ ನನ್ನ ಕೆಲಸ ನಡೀತಾ ಇಲ್ಲ? Why my job is not ಯಾಕೆ working? ನನ್ನ ಲೈಸೆನ್ಸ್ ಆಗ್ತಾ ಇಲ್ಲ? Why my license is not happening? ಯಾರೊಬ್ಬರ ಲೈಸೆನ್ಸ್ ಇಶ್ಯೂ ಆಗ್ಲಿಕ್ಕೆ ಹೋಗ್ತದೆ ಆಯ್ತಾ? God is solving somebody's license problem. ಬಿಸ್ನೆಸ್ ಲೈಸೆನ್ಸ್ Business license. ಇಶ್ಯೂ ಆಗ್ಲಿಕ್ಕೆ ಹೋಗ್ತದೆ. Hallelujah. Hallelujah. Yeah, so that license will be issued. Hallelujah. ಆ ಫೈಲ್ ಮೇಲೆ ದೇವರು ಆಲ್ರೆಡಿ ಕಾರ್ಯ ಮಾಡಿ ಆಯ್ತು. So God has already began his work on that file. ರಿಲೀಸ್ ಆಯ್ತು ಅದು. It is released. Hallelujah. 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 ಕೆಲವೊಮ್ಮೆ ನಾವು ಯೋಚಿಸ್ತೇವೆ ಯಾಕೆ ಇದು ನಡೀತಾ ಇದೆ? Sometimes we think why such a thing is happening. Hallelujah. Hallelujah. ಆದ್ರೆ ದೇವರು ಎಲ್ಲವನ್ನು ಒಳ್ಳೆದಕ್ಕಾಗಿ But ಮಾಡುತ್ತಾರೆ. God does everything for our good. ಒಂದು ನಾವು ನಂಬಿಕೆಯಲ್ಲಿ ಬೆಳೆಯುವುದಕ್ಕೋಸ್ಕರವಾಗಿ. One is to grow in faith. Hallelujah. ನಂಬಿಕೆಯಲ್ಲಿ ಬೆಳೆಯುವುದಕ್ಕೋಸ್ಕರ ದೇವರು ತಡ ಮಾಡುತ್ತಾನೆ ಪ್ರಿಯರೇ. So sometimes God delays because he wants us to grow in ದೇವರು faith. ನಮಗೆ ತರಬೇತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡುತ್ತಾನೆ ಪ್ರಿಯರೇ. God likes to give us training. ತಡವಾಗುವಾಗ ನಾವು ಯಾವತ್ತೂ ಸೋತು ಹೋಗಬಾರದು. Whenever it is delayed, we should never be demoralized. Hallelujah. Hallelujah. ದೇವರು ಖಂಡಿತವಾಗಿ ಕಾರ್ಯ ಮಾಡಿಯೇ ಮಾಡುತ್ತಾನೆ. God definitely will do his work. ನಾವು ತಾಳ್ಮೆಯಿಂದ ದೇವರ ಸಮಯಕ್ಕೋಸ್ಕರ ಕಾಯುವವರಾಗಿರಬೇಕು. We should patiently wait for God's timing. ನಾವು ಕುಗ್ಗಿ ಹೋಗಬಾರದು. We should never be defeated. ಇಲ್ಲಿ
ಮಾರ್ತಾ ಮರಿಯ ಲಾಜರ್ ದೇವರಿಗೆ ಪ್ರೀತಿ ಇದ್ರು ಆತ ತಡ ಮಾಡುವುದನ್ನು ನೋಡ್ತಾ ಇದ್ದೇವೆ. So even though Jesus loved Mary, Martha and Lazarus, we see that he deliberately stayed back. ಒಂದು ವೇಳೆ ಅದೇ ಸಮಯದಲ್ಲಿ ಲಾಜರ್ನಿಗೆ ಬಂದು ಸೌಖ್ಯ ಕೊಟ್ಟಿರುವುದಾದರೆ, If Jesus had healed him immediately, ಅಷ್ಟು ದೊಡ್ಡದಾದ ಮಹಿಮೆ ದೇವರಿಗೆ ಸಲ್ತಾ ಇರಲಿಲ್ಲ. God would not have received his glory. ಸತ್ತು ಸಮಾಧಿಯಲ್ಲಿ ಕೊಳೆತು ಹೋದ ನಂತರ ಬಂದು ಅಲ್ಲಿ ಜೀವದಿಂದ ಎಬ್ಬಿಸುವಾಗಲೇ, Only when Jesus raised him after he was dead and buried after 4 days, ಅನೇಕರ ನಂಬಿಕೆ ಬೆಳೆಯುವುದಕ್ಕೆ ಅವಕಾಶ ಆಗುವುದನ್ನು ಕಾಣ್ತಾ it ಇದ್ದೇವೆ. gave an opportunity for many people to put their faith in ಅದು Jesus. ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ, I would like to say one thing. ನಿಮ್ಮ ಸಿಚುವೇಶನ್ ವರ್ಸ್ಟ್ ಇಂದ ವರ್ಸ್ಟ್ ಗೆ ಇವತ್ತು ಹೋಗ್ತಾ ಇರಬಹುದು. Your situations could be a worse thing in your life. ನನ್ನ ಇದು ಕತೆ ಮುಗೀತು, ಇನ್ನು ಏನು ಮುಂದೆ ಸಾಧ್ಯ ಇಲ್ಲ ಎಂಬುದ ಆ ಪರಿಸ್ಥಿತಿಗೆ ನೀವು ಬಂದಿರಬಹುದು. You might have even come to a point where you have said, my story is over. ನನಗೆ ಮರಣಕ್ಕೆ ಸಮೀಪವಾಗ್ತೇನೆಂಬ ಆ ರೀತಿಯಲ್ಲಿ ನೀವು ಇವತ್ತು ಜೀವಿಸ್ತಾ ಇರಬಹುದು. You might even think that I am at the point of death. ಅಥವಾ ನನ್ನ ಮೇಲೆ ಕೇಸ್ಗಳು ಬೀಳ್ತದೋ ಎಂಬ ಭಯದಲ್ಲಿ ಜೀವಿಸ್ತಾ ಇರಬಹುದು. Or you could be having fear, saying that, oh, could there be a case on my life? ನನ್ನ ಕುಟುಂಬದ ಗತಿ ಏನು, ನನ್ನ ಜೀವಿತ ಏನು ಮುಂದೆ ಎಂಬಂತ ಭಯದಲ್ಲಿ ಇವತ್ತು ನೀವು ಜೀವಿಸ್ತಾ ಇರಬಹುದು. You may have a fear regarding your family. ಅದು ತಡವಾದರೂ ಅದ್ಭುತ ಮಾಡುವ ದೇವರೊಬ್ಬರಿದ್ದಾನೆ. Even though it is delayed, God is a God who does miracles. Luke chapter 18:7 ಹೇಳ್ತದೆ, Luke chapter 18 verse 7 says, ಹಗಲು ರಾತ್ರಿ ತನಗೆ ಮೊರೆಯಿಡುವಂತ ತನ್ನ ಮಕ್ಕಳಿಗೋಸ್ಕರ ತಡ ಮಾಡಿದರು, ಆತನ ಉತ್ತರ ಕೊಡದಿರುವೆನೇ. even though my children pray day and night, and even if their answer is delayed, I will not stay quiet. ನೀವು ಬದಿರುವ ಕೈ ಕೊಟ್ಟು ಹೇಳಿ, you shake hands with your neighbor and say, ತಡ ಆದ್ರೆ ಕುಕ್ಕಿ ಹೋಗಬೇಡ. do not be defeated if it is delayed. ಬಿಡುಗಡೆ ಕೊಡ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. God is able to give deliverance. Hallelujah. Hallelujah. ಇಲ್ಲಿ ಯೇಸು ಸ್ವಾಮಿ ಇಲ್ಲಿ 2 ದಿವಸ ತಡ ಮಾಡಿ ಅಲ್ಲಿ ಹೋಗುವಂತ ನೋಡ್ತಾ ಇದ್ದೇವೆ. Here we see that Jesus delayed for 2 days and then he went. 7 to 11 ವಾಕ್ಯಕ್ಕೆ ನಾವು ಬರುವಾಗ, When we read verses 7 to 11, ಅಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, so Jesus is telling his disciples, ನಾವು ಯೂದಯಕ್ಕೆ ಹೋಗೋಣ ಎಂಬುದಾಗಿ. let's go to Judea. Hallelujah. Hallelujah. ಆಗ ಶಿಷ್ಯರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, So the sister is saying, ಅಲ್ಲಿ ಯಾಕೆ ಹೋಗ್ಬೇಕು, ಅಲ್ಲಿ ಕಲ್ಲು ಎಸೆದು ಕೊಲ್ಲುವುದಕ್ಕೆ ಸಿದ್ಧರಾಗಿದ್ದಾರೆ ಯಹೂದ್ಯರೆಲ್ಲ. shishir. Okay. So the disciples are saying, there are people who wants to stone you. Why are we going there? Hallelujah. Hallelujah. ಅವರತ್ತೆ ನಾವು ಅಲ್ಲಿ ಹೋದ್ರೆ ಕಲ್ಲೆಸೆದು ಕೊಲ್ಲುವುದಕ್ಕೆ ರೆಡಿ ಆಗಿದ್ದಾರೆ. So there are people who are ready to stone you and kill you. ಅದು ಯೇಸು ಸ್ವಾಮಿ ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. Then Jesus tells his disciples, ಹಗಲಿಗೆ 12 ಗಂಟೆ ಉಂಟು. there are 12 hours in a day. ಹಗಲ ಬೆಳಕಿನಲ್ಲಿ ನಡೆಯುವವನಿಗೆ ಅದು ಯಾವತ್ತೂ ಎಡುವುದಿಲ್ಲ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾನೆ. Whoever walks in the light will never stumble. ಅದು ಯೇಸುವಿಗೆ ಚೆನ್ನಾಗಿ ಗೊತ್ತಿತ್ತು. So Jesus knew it very well. ಯೇಸು ಕ್ರಿಸ್ತನಲ್ಲಿ ಯಾವುದೇ ತಪ್ಪು ಕಂಡ್ರೆ ಮಾತ್ರ ಅವರಿಗೆ ಕಲ್ಲು ಬೀಳಲಿಕ್ಕೆ ಸಾಧ್ಯತೆ ಇತ್ತು. Only if there is anything wrong in Jesus' life, only then they are able to throw that stone. ಆತನ ಶಿಷ್ಯರು ಫಿಸಿಕಲಿ ವರ್ಲ್ಡ್ ಅನ್ನು ಮಾತ್ರ ಕಾಣ್ತಾ ಇದ್ರು. So the disciples were seeing the goodness only from the physical realm. ಆದ ಕರ್ತನ ಯೇಸು ಕ್ರಿಸ್ತನು ಆತ್ಮಿಕ ಲೋಕವನ್ನು ಕಾಣ್ತಾ ಇದ್ದನು. But Jesus was looking from the spiritual realm. ನಂತರ ಯೇಸು ಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾನೆ, Then Jesus is telling his disciples, ಲಾಜರನಿಗೆ ಕಾಣ್ಲಿಕ್ಕೆ ಹೋಗ್ಬೇಕು, ಅವನು ನಿದ್ರೆ ಮಾಡ್ತಾ ಇದ್ದಾನೆ. so Lazarus is sleeping, so let's go. ಆಗ ಅವರ ನಿದ್ರೆ ಮಾಡಿದವನು ಹೇಳ್ತಾನೆ ಎಂಬುದಾಗಿ ಅವರು So the disciples are saying, if he is sleeping, he will wake up. ಆದ 13-14 ಗೆ ನಾವು ಬರುವಾಗ, But when we come to verse 13 and 14, ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, now Jesus says ಲಾಜರನು ಸತ್ತಿದ್ದಾನೆ. that Lazarus is dead. ವರ್ಸ್ 15 ಹೇಳ್ತಾ, ಅವನು ನಾನು ಆ ಸಮಯದಲ್ಲಿ ಇಲ್ಲದೆ ಇರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. So in verse 15, Jesus is saying, because I was not there, I will praise ಅದರ God. ಮೂಲಕ ದೇವರಿಗೆ ನೀವು ನಂಬುವುದಕ್ಕೆ ಅವಕಾಶ ಆಯ್ತು ಎಂದು ಯೇಸು ಹೇಳ್ತಾ ಇದ್ದಾರೆ. So through that, people got an opportunity to believe in God. Hallelujah. Hallelujah. ಅದು ಕೆಲವೊಂದು ಕಾರ್ಯಗಳು ಅದು ದೇವರ ನಾಮವನ್ನು ಮಹಿಮೆಪಡಿಸುವಂತದ್ದಾಗಿರುತ್ತದೆ. So certain work of God is to bring glory to God. 16ನೇ ವಾಕ್ಯದಲ್ಲಿ ತೋಮನು ಹೇಳ್ತಾ ಇದ್ದಾನೆ, In verse 16, Thomas is saying, ನಾವು ಕೂಡ ಆತನ ಜೊತೆಲಿ ಹೋಗುವ, let us also go with him, ಆತನ ಜೊತೆಲಿ ಹೋಗುವ ಮತ್ತು ಸಾಯೋಣ, and then we will die with him. Hallelujah. Hallelujah. ಅಂದ್ರೆ ಆತನನ್ನು ಯೇಸು ಸ್ವಾಮಿಯ ಆ ಶಕ್ತಿ ಆಗಲಿ ಆತನ ಅದ್ಭುತಗಳನ್ನಾಗಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಆತನ ಆಗಲಿಲ್ಲ. So Thomas could not understand the miraculous power of Jesus. Hallelujah. Hallelujah. ಎಲ್ಲರೂ ಒಂದು ಸಲ ಎದ್ದು ನಿಂತು ಕರಗಿಡುತ್ತಿ ನಾವು ದೇವರಿಗೆ ಸ್ತೋತ್ರ. So let us all stand up and let us praise the Lord. ರಾಮಕ ಶೇಂದಲಿ Hallelujah. ಲೋಬ್ರ ಕೊಟ್ಟು ಲಿಬ್ರಾ ಕಸೆಕ್ಕೆ ತೆರೆಮಕ
ಓರಿ ಬಕ ಸಕರ್ರ ಬಲಕ ಈ ಆರಾಧನೆಗೆ ದೂರವಾಗಿ ಹಲ್ಲಲುಯ್ಯ ಈ ಸೇವೆಗೆ ದೂರವಾಗಿ ಹೊಡುವ ಎಲ್ಲ ಅಂಧಕಾರ ಶಕ್ತಿಯ ಬಲಗಳನ್ನು ನಜರೇತಿನ ಯೇಸು ನಾಮದಲ್ಲಿ ಬಂಧಿಸ್ತಾ ಇದ್ದೇವೆ. ರೇಖೆಯಲ್ಲಿ ಈ ಸ್ಥಳದ ದೈವಿಕ ಸಾನ್ನಿಧ್ಯವನ್ನು ಯೇಸುವಿನ ನಾಮ ರಿಲೀಸ್ ಮಾಡ್ತಾ ಇದ್ದೇನೆ. ರೋಕೋಲಿಬಾಕ ಸಂದಲಕ ತರಬ ಎಲ್ಲ ಸ್ತೋತ್ರ ಮಾಡಿ ಜೋರಾಗಿ ವಾಯ್ಸ್ ಅನ್ನು ರೈಸ್ ಮಾಡಿ ನಿಮ್ದು ಸ್ತೋತ್ರ ಮಾಡಿ ದೇವರಿಗೆ. ಯೇಸುವೆ ನಿನಗೆ ಸ್ತೋತ್ರ, ಯೇಸುವೆ ನಿನಗೆ ಸ್ತೋತ್ರ, ಯೇಸುವೆ ನಿನಗೆ ಮಹಿಮೆ. ಎಲ್ಲರೂ ಮಹಿಮೆ ಹೇಳಿ, ಯೇಸುವಿಗೆ ಮಹಿಮೆ, ಯೇಸುವಿಗೆ ಘನತೆ. ಹೋರಾಕ ಲೆಕ್ಕೆ ಸೆಕೆ ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಎಲ್ಲ ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಥ್ಯಾಂಕ್ ಯು ಜೀಸಸ್. Everyone say thank you Jesus. Thank you Jesus. Praise you Jesus. Praise you. Glory Jesus. Glory. Hallelujah. Hallelujah. Orabaka shakara balaka taraba librekete liantal maka soko. Thank you Lord. 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 Arbana kabana sanda leke turaba lebeke remaka saka rabala leke rika labaka sandalo. Thank you Lord. Thank you Lord. Thank you Lord. Ori baba 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 riba baba rakaramaka lebrekete riandal maka soko toro reke riba raba raba librekete ribraka sandala. ದಯಮಾಡಿ ಕೂತ್ಕೊಳ್ಳಿ. Please sit down. ಹಲ್ಲೆಲೂಯಾ. 17ನೇ ವಾಕ್ಯಕ್ಕೆ ನಾವು ಬರುವಾಗ When we come to verse 17, ಅಲ್ಲಿ ಯೇಸು ಸ್ವಾಮಿ ಒಂದು ವಿಷಯ ತಿಳ್ಕೊಳ್ತಾ ಇದ್ದಾನೆ. so Jesus is trying to understand a thing. ಲಾಜರನು ಸತ್ತು 4 ದಿವಸ ಆಯಿತು ಮತ್ತು ಆತನನ್ನು ಸಮಾಧಿ ಮಾಡಿ 4 ದಿವಸ ಆಯಿತು ಎಂಬುದಾಗಿ. That he understood that Lazarus was dead since 4 days and he has been kept in the tomb. ಹಲ್ಲೆಲೂಯಾ. Hallelujah. ಒಂದು ನಾವು ತಿಳ್ಕೋಬೇಕು. One thing we need to ಈ ರೀತಿ understand, ನಾವು ಅನ್ಕೊಳ್ತಾ ಇರಬಹುದು, we could be thinking this way, ನನ್ನ ಪರಿಸ್ಥಿತಿ ಈ ರೀತಿಯಲ್ಲಿ ಆಗಿದೆ, that my situation is in this manner, ಇನ್ನು ಇದರಿಂದ ನನಗೆ ಒಂದು ಬಿಡುಗಡೆ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇರಬಹುದು. that there is no more deliverance for ಇನ್ನು me. ನನಗೆ ಮದುವೆ ಆಗುವುದಿಲ್ಲ, ಇನ್ನು ನನಗೆ ಮದುವೆ ಆಗುವುದಿಲ್ಲ, I will never be married, ಇನ್ನು ನನಗೆ ಜಾಬ್ ಸಿಗುವುದಿಲ್ಲ, I will never get a job, ಇನ್ನು ನನಗೆ ಸರಿಯಾಗಿ ಆರೋಗ್ಯ ಸಿಗುವುದಿಲ್ಲ. I will never get my health back. ಒಂದು ಯಾವುದೊಂದು ವಿಚಾರದಲ್ಲಿ ನೀವು ಸಿಕ್ಕಾಕೊಂಡಿರುವುದಾದ್ರೆ ಅದು ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಯೋಚನೆ So ಮಾಡ್ತಿರಬಹುದು. whatever your situation may be, and you must be thinking that you do not have any solution for that. ಲಾಜರನ ಸಿಚುವೇಶನ್ ಇದಾಗಿತ್ತು. So the situation of Lazarus was ಲೋಕ ಪ್ರಕಾರವಾಗಿ ಯೋಚಿಸುವುದಾದರೆ that if you think from the worldly point of view, ಅವನಿಗೊಂದು ಬಿಡುಗಡೆ ಅಸಾಧ್ಯವಾಗಿತ್ತು. that it was impossible for him to be delivered, ಆತನ ಶರೀರ ಕೊಳೆತು ಹೋಗಿ ಹುಳಗಳು ಬಿದ್ದಂತ ಪರಿಸ್ಥಿತಿ, that his corpse was corrupted, ಒಂದು ವೇಳೆ ನಮ್ಮ ಸ್ಥಿತಿಗೆ ಆ ರೀತಿಯ ಪರಿಸ್ಥಿತಿ ಬಂದಿರಬಹುದು. decomposed. ಒಂದು ವೇಳೆ ನಮ್ಮ ಪರಿಸ್ಥಿತಿಗೆ ಆ ರೀತಿಯ ಪರಿಸ್ಥಿತಿ ಬಂದಿರಬಹುದು. So our situation also could be similar. ದೇವರ ವಾಕ್ಯ ಹೇಳ್ತದೆ ಯೇಸು ಸ್ವಾಮಿ ತಿಳ್ಕೊಂಡಿದ್ದಾನೆ. But the word of God says that Jesus ಯೇಸುಗೆ understands. ತಿಳ್ಕೊಂಡಿದ್ದಾನೆ. Jesus understands. ಜಾನ್ ಚಾಪ್ಟರ್ 5 ಅಲ್ಲಿ ವರ್ಸಸ್ 1 to 14 ವರೆಗೆ ಓದುವುದಾದರೆ, In John chapter 5 verse 1 to 14, ಬೆಥೆಸ್ದ ಕೊಳದ ಬಳಿ ಒಬ್ಬ ರೋಗಿ ಇದ್ದನು. there was an impotent man near Bethesda pool. 38 ಇಯರ್ಸ್ ಇಂದ ಆ ವ್ಯಕ್ತಿ ಆತನು ಪಾರ್ಶ್ವವಾಯು ರೋಗಕ್ಕೆ ನಡಿಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿದ್ದನು. So for the last 38 years he was lying there with that sickness. ಆ ಕೊಳದ ಒಂದು ವಿಶೇಷತೆ ಏನೆಂದರೆ, So there is a speciality about that pool, ಒಂದು ಸಮಯದಲ್ಲಿ ಒಂದು ರೋಗಿ ಒಂದು ದೇವದೂತನ ಮುಂದೆ ನೀರನ್ನು ಅಲ್ಲಾಡಿಸುತ್ತಾನೆ. that whenever the angel stirs up the water, ಎಷ್ಟೇ ದೊಡ್ಡ ರೋಗಿ ಆಗಿದ್ರು ಅದರೊಳಗೆ ಪ್ರವೇಶ ಮಾಡುವ ಸಮಯದಲ್ಲಿ ಸೌಖ್ಯ ಹೊಂದುತ್ತಾ ಇದ್ದ. that no matter what kind of sickness was it, when the angel stirs up the water he used to get healed. 38 ವರ್ಷಗಳಿಂದ ಈ ರೋಗಿಯಲ್ಲಿ ಕೂತ್ಕೊಂಡಿದ್ದಾನೆ. But for the last 38 years this person was sitting there, 38 ವರ್ಷಗಳಿಂದ ಇವನ ಮುಂದೆ ಅನೇಕ ರೋಗಿಗಳು ಸೌಖ್ಯ ಹೊಂದಿ ಹೋಗಿದ್ದಾರೆ. and for the last 38 years he has witnessed many people getting healed. ಅದೇ 38 ವರ್ಷಗಳ ಅದೇ ಸ್ಥಿತಿಯಲ್ಲಿ ಆತನಲ್ಲಿ But ಕೂತ್ಕೊಂಡಿದ್ದಾನೆ. this fellow is in the same condition for the last 38 ಜಾನ್ years. ಚಾಪ್ಟರ್ 5:6 ವಾಕ್ಯ ಹೇಳ್ತದೆ, In John chapter 5:6 it says ಯೇಸು ಸ್ವಾಮಿಯಲ್ಲಿ ಬಂದನು. that Jesus came over there, ಅನೇಕ ಸಮಯಗಳಿಂದ ವರ್ಷಗಳಿಂದ ಅಲ್ಲಿ ಆತನ ಈ ರೀತಿ ಸ್ಥಿತಿಯಲ್ಲಿ ಇರುವುದು ಆತನ ಅರಿತುಕೊಂಡನು. that Jesus understood that he was sitting there for many years. ಹಲ್ಲೆಲೂಯಾ. Hallelujah. ನಿಮ್ಮ ಜೀವಿತದ ಪರಿಸ್ಥಿತಿ ಯೇಸುವಿಗೆ ಗೊತ್ತು. That Jesus understands your situation as ಆ well. ವ್ಯಕ್ತಿಗೆ ಯೇಸು ಏನು ಹೇಳ್ತಿದ್ದಾನೆ? You know what Jesus is saying to that ನಿನಗೆ person? ಗುಣ ಹೊಂದುವುದಕ್ಕೆ ಮನಸ್ಸಿದೆಯೋ? That do you want to be made whole? ನಿನಗೆ ಬಿಡುಗಡೆ ಹೊಂದುವುದಕ್ಕೆ ಮನಸ್ಸಿದೆಯೋ? Do you want to be delivered? ಇವತ್ತು ಆತನು ತನ್ನದೇ ಆದಂತಹ ವಿಷಯಗಳನ್ನು ಆತನು ಯೇಸುಗೆ ಹೇಳುತ್ತಾ ಹೋದ. So he started telling his sad story, ಯಾರು ಹೆಲ್ಪ್ ಮಾಡ್ತಾ ಇಲ್ಲ ನನಗೆ, saying that nobody helps me, ಯಾರು ದೂತನು ಬಂದು ನೀರು ಅಲರಿಸುವಾಗ ಯಾರು ಇಳಿಸುವರಿಲ್ಲ, that nobody takes me to the pool when the angel stirs up. ನಕಾರಾತ್ಮಕ ವಿಷಯಕ್ಕೆ ಹೇಳ್ತಾ ಹೋದ. Huh? ನಕಾರಾತ್ಮಕ ವಿಷಯಕ್ಕೆ ಹೇಳ್ತಾ ಹೋದ.
ನೆಗೆಟಿವ್ ವಿಷಯ So he started speaking negative things. ಹಾಗಾಗಿ ಅದು ಯೇಸು ಅವರಿಗೆ ಕೇಳುವಂತ ಪ್ರಶ್ನೆ ಏನೆಂದರೆ, But Jesus was asking him a question. ನಿನಗೆ ಗುಣ ಹೊಂದುವುದಕ್ಕೆ ಮನಸ್ಸಿದೆಯಾ? Do you want, are you willing to be healed? ಇವತ್ತು ನಾವು ನಮ್ಮದೇ ಆದಂತ ವಿಷಯಗಳನ್ನು ಮಾತಾಡ್ತಾ ಇರಬಹುದು. So today we might be speaking all those negative things, ನನಗೆ ಬಿಡುಗಡೆ ಆಗ್ತಾ ಇಲ್ಲ, saying that no, there is no deliverance in my ಪರಿಹಾರ life, ಸಿಗ್ತಾ ಇಲ್ಲ, there is no solution to my ನನಗೆ problem, ಕೆಲಸ ಸಿಗ್ತಾ ಇಲ್ಲ, I'm not getting a job, ನನಗೆ ಅಭಿವೃದ್ಧಿ ಆಗ್ತಾ ಇಲ್ಲ, there is no development in my life, ಮಕ್ಕಳಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ, my children are not getting admission, ಆರೋಗ್ಯ ಸಿಗ್ತಾ ಇಲ್ಲ, they are not having health. ನಮ್ಮದೇ ಆದಂತ ವಿಷಯಗಳನ್ನು ಮಾತಾಡ್ತಾ ಇರಬಹುದು. So we might be speaking all these things to the Lord. ಯೇಸು ಕೇಳುವಂತ ಪ್ರಶ್ನೆ, So Jesus is asking a question. ನಿನಗೆ ಬಿಡುಗಡೆ ಹೊಂದಲಿಕ್ಕೆ ಮನಸ್ಸಿದೆಯಾ? Are you willing to be delivered? ನಿನಗೆ ಬಿಡುಗಡೆ ಹೊಂದಲಿಕ್ಕೆ ಮನಸ್ಸಿದೆಯಾ? Are you willing to be delivered? ಈ ಪರಿಸ್ಥಿತಿಯಿಂದ ಹೊರಗೆ ಬರ್ಲಿಕ್ಕೆ ಮನಸ್ಸಿದೆಯಾ? Are you willing to come out of your problem? ಹಾಲೆಲೂಯಾ. ಎಲ್ಲ ಕೈಗಳನ್ನು ಮೇಲೆ ಕೆತ್ತಿ. Everyone raise your hands. ಏನ್ ನಿಮ್ಮ ವಿಷಯ ನಿಮಗೆ ಗೊತ್ತುಂಟು? You know what your problem is. ಆ ವಿಷಯವನ್ನು ಯೇಸುವಿಗೆ ಹೇಳಿಬಿಡಿ. Tell your problem to the Lord. ನಂಬಿಕೆಯಿಂದ ಹೇಳಿ. By faith you tell ನಂಬಿಕೆಯಿಂದ him. ಯೇಸುವಿಗೆ ಹೇಳಿ. Tell your problem to the Lord by faith. ಯೇಸುವೇ, ಈ Jesus, ಸಮಸ್ಯೆಯಿಂದ ನನ್ನ ಹೊರ ತರ್ತಿ ಎಂಬುದಾಗಿ ನಂಬುತ್ತೇನೆ. I believe that you will get me out of my problem. ಈ ಸಮಸ್ಯೆಯಿಂದ ನನ್ನ ಬಿಡುಗಡೆ ಮಾಡ್ತಿ ಎಂಬುದಾಗಿ ನಂಬುತ್ತೇನೆ. I believe that you will get me out of my ಈ problem. ಸಾಲದಿಂದ ನನಗೆ ಹೊರಗೆ ತರ್ತಿ ಎಂಬುದಾಗಿ ನಂಬುತ್ತೇನೆ. You will get me out of this ಈ debt. ರೋಗದಿಂದ ಹೊರಗೆ ತರ್ತಿ ಎಂಬುದಾಗಿ You will get ನಂಬುತ್ತೇನೆ. me out of this sickness. ಯೇಸುವೇ, Jesus, ನನಗೆ ಮನಸ್ಸಿದೆ, I am willing. ನನಗೆ ಮನಸ್ಸಿದೆ, I am willing. ನೀನು ಕಾರ್ಯ ಮಾಡು, You do your work. ನೀನು ಅದ್ಭುತ ಮಾಡು, You do your miracle. ನನಗೆ ಸಹಾಯ ಮಾಡು. Help me. ನಾನು ನಿಮ್ಮನ್ನು ನಂಬುತ್ತೇನೆ, I believe in you. ನನ್ನಲ್ಲಿ ಭರವಸೆ ಇಡುತ್ತೇನೆ, I trust in you. ನನಗೆ ಸಹಾಯ ಮಾಡು. Help me. ಬಾಯಿ ತೆರೆದು ಹೇಳಿ. Open your mouth and say. ಸುಮ್ಮನೆ ಒಂದು ಕೂತ್ಕೊಳ್ಬೇಡಿ, ಬಾಯಿ ತೆರೀರಿ. ದೇವರು ನೋಡುವಂಥದ್ದು ನೀವು ಎಷ್ಟು ಆಸಕ್ತಿಯಿಂದ ಮಾತಾಡ್ತೀರಿ ಅಂತ ದೇವರು ನೋಡ್ತಾನೆ. Do not just sit there, but open your mouth and say. ನಾವು Speak it. ವೀಕ್ಷಕರಾಗಿ ಇಲ್ಲಿ ಇರಬಾರ್ದು. We should not be audience. ನಾವಿಲ್ಲಿ ವೀಕ್ಷಕರಾಗಿ ಇಲ್ಲಿ ಬಂದಿಲ್ಲ. We did not come here as audience. ಬಾಯಿ ತೆರೆದ್ರೆ ತುಂಬಿಸುತ್ತಾನೆ. Only if you open your mouth, God will fill it. Psalms 81:10 ಹೇಳ್ತದೆ, Psalm 81:10 says, ಅಗಲವಾಗಿ ಬಾಯಿ ತೆರೆಯಿರಿ, open your mouth in the morning, ನಾನು ಅದನ್ನು ತುಂಬಿಸ್ತೇನೆ ಅಂತ. I will fill it. ನಾವು ಮಾತನಾಡಿ ಅಂತ ಮಾತಾಡುವಾಗ So when you speak the word, ಕೆಲವೊಂದು ಟೈಮಿಂಗ್ ಇರ್ತದೆ. there are certain timings. ಮಾತುಂಟ ಟೈಮಿಂಗ್ ಇರ್ತದೆ. So there are timings of the Holy ಆ Spirit. ಟೈಮ್ ಅಲ್ಲಿ ನಾವು ನಂಬಿಕೆಯಿಂದ ಮಾತಾಡುವಾಗ At that time when you speak by faith, ಅಲ್ಲಿ ಬಿಡುಗಡೆಗಳು ಸಂಭವಿಸುತ್ತದೆ, there will be deliverance. ಬಿಡುಗಡೆ ಸಂಭವಿಸುತ್ತದೆ. There will be deliverance. ಸುಮ್ಮನೆ ಕೂತ್ಕೊಂಡ್ರೆ If we sit casually, ನಾವು ಬಂದ ಹಾಗೆ ತಿರುಗಿ ಹೋಗುತ್ತೇವೆ. that we will return the same way we came. ಅಲ್ಲಲ್ಲಿಯಾ, Hallelujah. ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. I would like to say one thing. ಈ ಸ್ಥಳದಲ್ಲಿ ಸೈತಾನಿಕ ದೂತರಿದ್ದಾರೆ, In this place there are demons, ಪರಲೋಕದ ದೇವದೂತರು ಇದ್ದಾರೆ, and there are angels of God as well. ಅದು ಆತ್ಮಿಕ ಲೋಕ ದೊಡ್ಡ ಯುದ್ಧ ನಡೀತಾ ಇದೆ. And in the spiritual world there is a battle. ನಾವು ಬಾಯಿ ತೆರೆದೇ ಹೋದರೆ If we do not open our mouth, ನಾವು ಬಂದಾಗೆ ಹೋಗ್ಬೇಕಾಗುತ್ತದೆ. we might have to return the same way ನಮಗೆ we ಯುದ್ಧ came. ಮಾಡ್ಲಿಕ್ಕೆ ದೇವದೂತರು ಇಲ್ಲಿದ್ದಾರೆ. And there are angels of God here to fight. ಹಲ್ಲೆಲೂಯಾ. Hallelujah. ಆದ ಕಾರಣ ಸುಮ್ಮನೆ ಕೂತ್ಕೊಳ್ಳುದು ನಾವು ಬೇಡ. So for that reason, let us not simply sit here. ಮಾತನಾಡಿ ತೆಲುಗು ಮಾತಾಡಬೇಕು. So when I say speak, you need to speak. ದೇವರ ವಾಕ್ಯದಲ್ಲಿ ಓದುತ್ತೇವೆ. Here in the word of God we see, ಜಾಬ್ ಚಾಪ್ಟರ್ 9:35. in John 9:35, ಜಾನ್ ಅಲ್ಲ, ಜಾಬ್, Job 9:35. 9:35 ಅಲ್ಲಿ ಓದುತ್ತೇವೆ. In Job 9:35 we see, ಜಾಬ್ ಈ ರೀತಿ ಹೇಳ್ತಾನೆ, Job is saying, ಹೀಗಿರುವುದರಿಂದ ನಾನು ಮಾತಾಡುವೆನು, ಭಯಪಡದೆ ಮಾತಾಡುವೆನು. he says, because of this I will speak without fear. ನನಗೆ ಭಯಕ್ಕೆ ನನ್ನಲ್ಲಿ ಆಸ್ಪದ ಇಲ್ಲ. There is no opportunity ಎಲ್ಲರೂ for fear. ಹೀಗಿರುವುದರಿಂದ ಭಯಪಡದೆ ಮಾತಾಡುವೆನು. Say, I would speak and not fear him. ಭಯಕ್ಕೆ ನನಗೆ ನನ್ನಲ್ಲಿ ಆಸ್ಪದ ಇಲ್ಲ. There is no opportunity for fear. ಭಯ ಅಂದ್ರೆ ಏನು ಗೊತ್ತುಂಟಾ? You know what is fear? ನೆಗೆಟಿವ್ ಫೇತ್. Negative faith. ಫಾರ್ ಎಕ್ಸಾಂಪಲ್, ನೀವು ಟೆಸ್ಟ್ಗೆ ಹೋದ್ರಿ, you went for a test ಡಾಕ್ಟರ್ ನಿಮಗೆ ಹೇಳ್ತಾರೆ, and doctor is saying ನಿನಗೆ ಕ್ಯಾನ್ಸರ್ ಇದೆ. you have cancer, ನಾವು ಅದನ್ನು ನಂಬಿದೆವು, and we believed, ಭಯ ಬಂತು, and fear came in, ಆ ಸಂಗತಿ ಮೇಲೆ ನಂಬಿಕೆ ಇಟ್ಟೆವು ನಾವು, and we believed in that report, ಎಲ್ಲರಿಗೆ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದೆವು, and we started telling everybody, ಕ್ಯಾನ್ಸರ್ ಬಂದಿದೆ saying I have got cancer. ನೆಗೆಟಿವ್ ಫೇತ್ ಫಿಯರ್ ಆಗಿದೆ. So the negative faith is fear. ಅಲ್ಲಲ್ಲಯ್ಯ, Hallelujah. ನೀವು ಹೇಳ್ಬೇಕು, ಯೇಸು ನಾಮ ನನಗೆ ಕ್ಯಾನ್ಸರ್ ಇಲ್ಲ. So you have to say, in Jesus name I have no cancer. ಯೇಸು ನಾಮದಲ್ಲಿ ಯಾವುದೇ ನನಗೆ ನಕಾರಾತ್ಮಕ ಸಂಗತಿ ಇಲ್ಲ. So in Jesus name I have no bad news. ಅದೇ ಅಲ್ಲಿ ಯೋಬನು ಹೇಳಿದು,
ಹೀಗಿರುವುದು ನನ್ನ ಏನ್ ಮಾತಾಡ್ತೇನೆ? So Job is saying that because of this I am speaking. ವಾಕ್ಯ ಮಾತಾಡ್ತೇನೆ. I am speaking the word of God. ದೇವರ ವಾಕ್ಯ ಮಾತಾಡ್ತೇನೆ. I am speaking the word of God. ಎಲ್ಲ ದೇವರ ವಾಕ್ಯ Everybody say the word of God ನನ್ನ ಕುರಿತಾಗಿ regarding me. ಏನ್ ಹೇಳುತ್ತದೋ Whatever it says. ಅದು ನಾನಾಗಿ. ಕೆಲವು ಬಾಯಿ ಎತ್ತಿರೋದಿಲ್ಲ, ಅದು ನಿಮಗೆ ಬಿಟ್ಟದ್ದು. ಮತ್ತೆ ನಾವು ಬೊಬ್ಬೆ ಹೊಡಿತೇವೆ. ಓಪನ್ ಮಾಡಿ, ಫೈತ್ ಇಂದ ಭಯನ ಓಪನ್ ಮಾಡಿ, ಅದು ನಿಮಗೆ ಬಿಡುಗಡೆ ತರ್ತದೆ. So only when you speak it out, it will bring deliverance in your life. ಹೇಳಿ, ಅಲ್ಲಿ ದೇವರ ವಾಕ್ಯವು. Everybody say the word of God. The word of God. ಅದು ನಾನಾಗಿದ್ದೇನೆ. Whatever the word of God says, that is who I am. ಹೋಲಿ ಸ್ಪಿರಿಟ್ ಗೆ ನೀವು ಓಪನ್ ಮಾಡಿ, ಹೃದಯ ಓಪನ್ ಮಾಡಿ, ಹೃದಯ ಓಪನ್ ಮಾಡಿ. ಪವಿತ್ರಾತ್ಮ ಸುಮ್ಮನೆ ಬರಲ್ಲ, ಅದು ಇನ್ನೋಸೆಂಟ್, ಸೆನ್ಸಿಟಿವ್ ಆಗಿದ್ದಾನೆ ಪವಿತ್ರಾತ್ಮನು. The Holy Spirit is very sensitive, so you need to open your mouth and speak. ಕಾರ್ಯ ಮಾಡಬೇಕು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಓಪನ್ ಮಾಡಬೇಕು. So if God has to do his work, we have to open our mouth. Hallelujah. Hallelujah. ಒಂದು ಚರ್ಚಿಗೆ ಬರುವಂತದ್ದು ಒಂದು ಸಾಂಪ್ರದಾಯಿಕವಾಗಿ ಅಲ್ಲ. So we are not coming to the church through tradition. ಪ್ರತಿ ಶುಕ್ರವಾರ ಇಲ್ಲಿ ಬರುವಾಗ ಸಮಥಿಂಗ್ ಹೊಸದನ್ನು ಹೊಂದಿಕೊಂಡು ಹೋಗಬೇಕು ನಾವು. Every Friday when we come here, we should receive something and go. ಪವಿತ್ರಾತ್ಮ ರೆಡಿ ಇದ್ದಾನೆ ಮಾಡ್ಲಿಕ್ಕೆ. The Holy Spirit is ready to give to us. ನಾವು ರೆಡಿ ಇದ್ದೇವೆ ಗೊತ್ತಿಲ್ಲ. But are we ready? Hallelujah. ಎಲ್ಲ ರೆಡಿ. ನನ್ನ ಕುರಿತಾಗಿ. So everyone say regarding me. ಲೋಕದವರು ಏನು ಹೇಳ್ತಾರೋ, whatever the world says, ಅದು ನಾನಲ್ಲ. That is not me. ನನ್ನ ಕುರಿತಾಗಿ regarding me, ದೇವರು ಏನು ಹೇಳ್ತಾನೋ, whatever God says, ದೇವರ ವಾಕ್ಯ ಏನು ಹೇಳ್ತದೋ, whatever the word of God says, ಅದು ನಾನಾಗಿದ್ದೇನೆ. that is who I am. ಪುನಃ ಹೇಳಿ. Hallelujah. Again you say, ಒಂದು ವೇಳೆ ಲೋಕದವರಲ್ಲಿ ಡಾಕ್ಟರ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಜಡ್ಜಸ್ ಇರ್ಬೋದು, ಇನ್ ಬೇರೆ ಯಾರು ನಮ್ಮ ಬಾಸ್ ಇರ್ಬೋದು, ಏನೇ ಟೀಚರ್ಸ್ ಇರ್ಬೋದು, ಇನ್ ಯಾರೇ ಇರ್ಬೋದು. So when I speak about the world, it could be doctor, it could be a lawyer, it could be your boss, or no matter who. Hallelujah. ಯಾರೇ ಆಗಿರ್ಬೋದು, ಎಲ್ಲ ರೆಡಿ. ನನ್ನ ಕುರಿತಾಗಿ everyone say regarding me, ಲೋಕದವರು ಏನು ಹೇಳ್ತಾರೋ, whatever the world says, ಅದು ನಾನಲ್ಲ. that is not me. ನನ್ನ ಕುರಿತಾಗಿ regarding me, ದೇವರು, whatever God says, ದೇವರ ವಾಕ್ಯವು, whatever the word of God says, ಹೇಳುತ್ತದೋ, yes, ಅದು ನಾನಾಗಿದ್ದೇನೆ. that is who I am. Hallelujah. Hallelujah. ಎಲ್ಲ ರೆಡಿ. Everyone say ನನಗೆ ವಿರುದ್ಧವಾಗಿ, regarding me, ನನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ವಿರುದ್ಧವಾಗಿ, okay, sorry, against me and against my family, ನನ್ನ ಜಾಬ್ಗೆ ವಿರುದ್ಧವಾಗಿ, against my job, ನನ್ನ ಬ್ಲೆಸ್ಸಿಂಗ್ ವಿರುದ್ಧವಾಗಿ, against my dress, blessing, against my blessings, ನನ್ನ ಫೈನಾನ್ಸ್ ವಿರುದ್ಧವಾಗಿ, against my finances, ಬಂದಿರೋ ಪ್ರತಿಯೊಂದು ನೆಗೆಟಿವ್ ಮಾತುಗಳನ್ನು, every word, negative word that came, ಯೇಸುವಿನ ನಾಮದಲ್ಲಿ, in Jesus name, ಅದನ್ನು ಡಿಸ್ಕನೆಕ್ಟ್ ಮಾಡ್ತೇನೆ. I disconnect it, ಕ್ಯಾನ್ಸಲ್ ಮಾಡ್ತೇನೆ. I cancel it, ಕ್ಯಾನ್ಸಲ್ ಮಾಡ್ತೇನೆ. I cancel it, ಯೇಸುವಿನ ನಾಮದಲ್ಲಿ, in Jesus name. ಬ್ಲೆಸ್ಸಿಂಗ್ಸ್ ಅನ್ನು, The blessings, ಬ್ಲೆಸ್ಸಿಂಗ್ಸ್ ಅನ್ನು, the blessings ನನ್ನ ಜೀವಿತದಲ್ಲಿ, in my life, ನನ್ನ ಕುಟುಂಬದಲ್ಲಿ, in my family, ನನ್ನ ಜಾಬ್ ಅಲ್ಲಿ, in my job, ಮಕ್ಕಳ ಎಜುಕೇಶನ್ ಅಲ್ಲಿ, in children's education, ನನ್ನ ಫೈನಾನ್ಸ್ ಅಲ್ಲಿ, in my finances, ರಿಲೀಸ್ ಮಾಡ್ತಾ ಇದ್ದೇನೆ. I release it, ರಿಲೀಸ್ ಮಾಡ್ತಾ ಇದ್ದೇನೆ. I release it, ರಿಲೀಸ್ ಮಾಡ್ತಾ ಇದ್ದೇನೆ. I release it. Hallelujah. 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 Praise the Lord Jesus Christ. Praise the Lord. ನಾವಿಲ್ಲಿ 18-19 ವರ್ಸಸ್ ಅಲ್ಲಿ ಜಾನ್ 11 ಅಲ್ಲಿ ನೋಡ್ತೇವೆ. In John 11 verse 18 and 19, ಇಲ್ಲಿ ಮರಿಯಳಿಗೆ ಗೊತ್ತಾಗ್ತದೆ, here Mary understands, ಯೇಸು ಬಂದಿದ್ದಾನೆ. ಕೆಲವು ಯಹೂದ್ಯರು ಅವರನ್ನು ಸಂತೈಸುವುದಕ್ಕಾಗಿ ಅಲ್ಲಿ ಬಂದಿದ್ರು. So the Jews had come to comfort them, and she comes to know that Jesus has come. ಮಾರ್ತಾ ಮತ್ತು ಮರಿಯ ತಮ್ಮ ಸತ್ತು ಹೋಗಿದ್ದ. The brother of Martha and Mary was dead. ಕೆಲವೊಮ್ಮೆ ಮಾನುಷಿಕವಾದ ಸಂತೈಸುವಿಕೆಗಳು ನಮಗೆ ನಮ್ಮ ಜೀವಿತದಲ್ಲಿ ಯಾವುದೇ ಪರಿಹಾರ ತರುವುದಿಲ್ಲ. So the human comfort will not bring solution to our problem. Hallelujah. Hallelujah. ದೇವರು ನಮ್ಮನ್ನು ಸಂತೈಸುವುದಾದರೆ, only when God comforts, ಅಲ್ಲಿ ಪರಿಹಾರ ಖಂಡಿತ ಇರುತ್ತದೆ. there will be a solution. 2 Corinthians 1:3 ಹೇಳ್ತದೆ, in 2 Corinthians 1 verse 3 says, ಸಕಲ ವಿಧವಾಗಿ ನಮ್ಮನ್ನು ಸಂತೈಸುವ ದೇವರೆಂಬುದಾಗಿ. God is a God who comforts us in various ways. ಎಲ್ಲ ಹೇಳಿ, ನನ್ನ ಯೇಸು ಕ್ರಿಸ್ತನು, my Jesus, everyone say my Jesus, ನನ್ನನ್ನು ಸಕಲ ವಿಧವಾಗಿ ಸಂತೈಸುವ ದೇವರಾಗಿದ್ದಾನೆ. is a God who comforts me. Hallelujah. Hallelujah. ಇಂಪಾರ್ಟೆಂಟ್ ಇಲ್ಲಿ ವರ್ಸ್ 20 ಅಲ್ಲಿ ನಾವು ಓದುತ್ತೇವೆ. So the important thing is in verse 20, ಮಾರ್ಥಳಿಗೆ ಗೊತ್ತಾಗ್ತದೆ ಯೇಸು ಬಂದಿದ್ದಾರೆ ಎಂಬುದಾಗಿ. Martha understands that Jesus has arrived. ಯೇಸು ಕ್ರಿಸ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಮುಂದೆ ಓಡಿ ಹೋಗುತ್ತಾಳೆ. So she wants to meet Jesus, so she runs.
ಯಾವಾಗ ಯೇಸು ಅವಳಿಗೆ ಭೇಟಿಯಾದ So Jesus meets her. 21 ವರ್ಷ ಅವಳು ಹೇಳ್ತಾಳೆ, In verse 21, she says, ಯೇಸು ಸ್ವಾಮಿ ನೀನು ಇಲ್ಲಿ ಇದ್ದರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. Jesus, if you had been here, my brother would not have died. ಹಲ್ಲೆಲೂಯಾ. Hallelujah. ಅನೇಕ ಸಮಯ ನಾವು ಹೇಳ್ತೇವೆ, Many times we say, ಯೇಸು ನನ್ನ ಜೀವಿತ ಇದ್ದಿದ್ರೆ ಈ ಸಮಸ್ಯೆ ನನಗೆ ಆಗ್ತಾ ಇರಲಿಲ್ಲ, if Jesus was with me, I would not have gone through this ಈ problem. ರೋಗ ನನಗೆ ಬರ್ತಾ ಇರಲಿಲ್ಲ, This sickness would not have come. ಈ ಕೆಲಸ ನನ್ನ ಹೋಗ್ತಾ ಇರಲಿಲ್ಲ, My job would not have ಈ gone. ಬಿಸಿನೆಸ್ ನನಗೆ ಬರ್ತಾ ಇರಲಿಲ್ಲ, There wouldn't have been a financial crisis. ಮಕ್ಕಳ ಫೈಲ್ ಆಗ್ತಾ ಇರಲಿಲ್ಲ, My children would not have failed. ಕುಟುಂಬ ಹೊಡಿತಾ ಇರಲಿಲ್ಲ, My family would not have been ರೋಗ broken. ಬರ್ತಾ ಇರಲಿಲ್ಲ. This sickness would not have come. ಅನೇಕ ಸಂಗತಿಗಳು ಈ ರೀತಿ ಹೇಳ್ತಾ ಹೋಗಬಹುದು. So we might say such things many ಗಿದ್ಯೋನ್ times. ಏನ್ ಹೇಳಿದ ಗೊತ್ತುಂಟ? ಗಿದ್ಯೋನ್ You know what Gideon said? ಜಡ್ಜಸ್ ಚಾಪ್ಟರ್ 6:13 ನಲ್ಲಿ ಓದ್ತೇವೆ. 1:3. In Judges chapter 6 verse 13, ದೇವದೂತನು ಆತನ ಬಳಿ ಬಂದಂತ ಸಂದರ್ಭದಲ್ಲಿ then when the angel of God comes to Gideon, ನಮ್ಮ ಪೂರ್ವಜರು ಹೇಳ್ತಾ ಇದ್ದರು, our forefathers were saying ದೇವರು ಕೆಂಪು ಸಮುದ್ರ ವಿಭಾಗ ಮಾಡಿ ನಮ್ಮ ಪೂರ್ವಜರಿಗೆ ಅದ್ಭುತ ಮಾಡಿದ, that God divided the Red Sea, ಯೋರ್ದನ್ ಬತ್ತಿಸಿದ, that he divided the Jordan River, ಮರುಭೂಮಿಲಿ ಅದ್ಭುತ ಮಾಡಿದ, that he did miracles in wilderness. ಆ ಅದ್ಭುತಗಳು ಈಗ ಎಲ್ಲಿವೆ? But those miracles, where are they now? ದೇವರು ನಮ್ಮೊಂದಿಗಿದ್ರೆ ಈ ರೀತಿ ನಮಗೆ ಸಂಭವಿಸ್ತಿತ್ತ? That if God was with us, would we have gone through this? ಅನೇಕ ಸಮಯ ನಮ್ಮಲ್ಲಿ ಕೂಡ ಅದೇ ಪ್ರಶ್ನೆಗಳಿರಬಹುದು. Many times we might have similar questions. ದೇವರು ನಮ್ಮ ಜೊತೆ ಇದ್ರೆ ಯಾಕೆ ಈ ರೀತಿ ಸಂಭವಿಸಿತು? That if God is with me, why is this happening? ಯಾಕೆ ಈ ಮರಣ ನನ್ನ ಕುಟುಂಬದಲ್ಲಿ ನಡೆಯಿತು? Why this death happened in my family? ಯಾಕೆ ರೋಗ ನಮಗೆ ಬಂತು? Why sickness came? ಯಾಕೆ ಸಮಸ್ಯೆ ನಮಗೆ ಬಂತು? Why this problem came? ಮಾರ್ತಳ ಪ್ರಶ್ನೆ ಇದೇ ಆಗಿದೆ. So that is the question of Martha. ನೀನು ಇಲ್ಲಿ ಇದ್ದಿದ್ದರೆ, She's saying, Jesus, if you had been here, ತಮ್ಮ ಸಾಯ್ತಾ ಇರಲಿಲ್ಲ. my brother would not have died. 22 ವರ್ಷ ಅವಳು ಒಂದೊಂದು ಮಾತು ಹೇಳ್ತಾರೆ ಮುಂದುವರೆದು. In verse 22 she says, ಈಗಲಾದರೂ ಯೇಸುವೆ, even now Jesus, ಈಗಲಾದರೂ ಯೇಸುವೆ, even now Jesus. ಈಗಲಾದರೂ ಯಾವಾಗ? So when is this even now? ಅವಳ ತಮ್ಮ ಸತ್ತಿದ್ದಾನೆ, Her brother is dead. 4 ದಿವಸ ಆಯ್ತು, 4 days have gone by, ಸಮಾಧಿ ಮಾಡಿ, and he is kept in a tomb, ಹುಳ ಬಿದ್ದಿದೆ, and it is decomposed, ಅದು ಕಂಪ್ಲೀಟ್ ಆಗಿ ಗೊಬ್ಬರ ಆಗಿ ಹೋಗಿರಬಹುದು, and it might have perished. ಅದರ ಒಂದು ಮಾತು ಹೇಳ್ತಿದ್ದಾಳೆ. But she's saying, ಈಗಲಾದರೂ even now, ನೀ ತಂದೆಯ ಬಳಿ ಏನಾದ್ರೂ ಕೇಳುವುದಾದ್ರೆ whatever you ask the Father, ಅದನ್ನು ಆತನು ಅನುಗ್ರಹಿಸುವನು, that he is going to grant it. Hallelujah. Hallelujah. ಒಂದು ನಿಮ್ಮ ಪರಿಸ್ಥಿತಿ, ನಿಮ್ಮ ಸಿಚುವೇಶನ್ ಈ ರೀತಿಯಲ್ಲಿ ಇರಬಹುದು. Your situation could be such, ನನಗೊಂದು ಫ್ಯೂಚರ್ ಇಲ್ಲಿ ಇಲ್ಲ, saying that my future is not ನನಗೆ there. ವೀಸಾ ಸಿಗುವುದು ಕಷ್ಟ, I'm not going to get a visa. ಕೆಲಸ ಸಿಗುವುದು ಕಷ್ಟ, I'm not going to get a job. ಮದುವೆ ಕಷ್ಟ, I'm not going to get married. ಮಕ್ಕಳಾಗುವುದು ಕಷ್ಟ, I'm not going to get children. ಅಥವಾ ಈ ಸಾಲದಿಂದ ಬಿಡುಗಡೆ ಆಗುವುದು ಕಷ್ಟ, Or through this debt. ಒಂದು ಆ ರೀತಿಯ ಮಟ್ಟಕ್ಕೆ, ಒಂದು ನಿಮ್ಮ ಪರಿಸ್ಥಿತಿಯಲ್ಲಿ ಸತ್ತಂತ ಮಟ್ಟಕ್ಕೆ ಇವತ್ತು ಬಂದಿರಬಹುದು. So your situation could be a dead thing. ನೀನು ನಂಬುವುದಾದ್ರೆ, But if you believe, ನಂಬುವುದಾದ್ರೆ, if you believe ಈ ಪರಿಸ್ಥಿತಿ ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತ ನಮ್ಮ ನಂಬುವುದಾದ್ರೆ, that if you believe that God is able to bring you out of this problem, ಕೂಡ ನಮಗೆ ಬಿಡುಗಡೆ ದೇವರು ಕೊಡ್ಲಿಕ್ಕೆ ಶಕ್ತನು. that God is able to bring you out of this problem. Hallelujah. Hallelujah. UK ಅಲ್ಲಿ ಪೀಟರ್ ಶೆಟ್ಟಿ ಮತ್ತು ಪ್ರಿಯಾಂಕಾ ಶೆಟ್ಟಿ ಎಂಬಂತ ಒಂದು ಕಪಲ್ಸ್ ಇದ್ದಾರೆ. In UK there is a couple by the name Peter Shetty and Priyanka Shetty. ನನಗೆ ತುಂಬಾ ಆತ್ಮೀಯರಾಗಿದ್ದಾರೆ. They are very close to me. ಅವರು ದುಬೈಯಲ್ಲಿ 2019 ಅಲ್ಲಿ ದುಬೈಯಲ್ಲಿ ಇದ್ರು. They were in Dubai in the year ನನಗೆ 2019. ಅವ್ರದ್ದು ಪರಿಚಯ ಇರಲಿಲ್ಲ. I didn't know them then. ನಾನು ಒಂದು ಕುಟುಂಬಕ್ಕೆ ನಾನು ಭೇಟಿ ಮಾಡಿದ ಸಂದರ್ಭ ಅದು. When I was visiting a certain family, ಆ ಸಿಸ್ಟರ್ ಹೇಳಿದ್ರು, ಇಲ್ಲಿ ಒಂದು ಕುಟುಂಬ ಇದೆ, ಅವರಿಗೆ ನೀವು ಪ್ರೇಯರ್ ಮಾಡ್ತೀರಿ ಎಂಬುದು. that family said, there is a couple here, can you please pray for them? ನಾನು ಕರೀರಿ, ತೊಂದರೆ ಇಲ್ಲ ಎಂಬುದಾಗಿ ಹೇಳಿದೆ. So I said, please call them. ಅವ್ರು ಕರ್ಕೊಂಡು ಬಂದ್ರು. And then they brought them. ಅವಾಗ ಅವರ ಮಿಸ್ಸಸ್ ಪ್ರಿಯಾಂಕಾ ಸಿಸ್ಟರ್ ಪ್ರಿಯಾಂಕಾ 7 ಸಲ IIT ಎಕ್ಸಾಮ್ UK ಗೆ ಹೋಗ್ಲಿಕ್ಕೆ ಬರೆದು ಆ ಮುಗಿದಿತ್ತು, ಅದು ಎಲ್ಲ ಫೇಲ್ ಆಗಿತ್ತು. And that lady by the name Priyanka, she had written a certain exam for 7 times and she had failed. ಬದಲಿಗೆ ಈ ಸಹೋದರನಿಗೂ ಕೆಲಸ ಇಲ್ಲ ಆ ಸಮಯದಲ್ಲಿ. And this brother also doesn't have a job. ಏರ್ಪೋರ್ಟ್ ಅಲ್ಲಿ ಒಳ್ಳೆ ಕೆಲಸ ಇತ್ತು ಅವರಿಗೆ. He had good job in the airport. ಸಿಸ್ಟರ್ ಅವಾಗಲೇ ಡೆಲಿವರಿ ಆಯ್ತು ಮಗುವಿಗೆ. This lady had just delivered. ಭಯಂಕರ ಇಕ್ಕಟ್ಟಾದ ಪರಿಸ್ಥಿತಿಯನ್ನು ಹಾದು ಹೋಗ್ತಾ ಇದ್ದಾರೆ. So they were going through financial problems. ಏನ್ ಮಾಡ್ಬೇಕು ಅವರಿಗೆ ಅರ್ಥ ಆಗ್ತಾ ಇಲ್ಲ. They didn't know what to do. ಅಲ್ಲಿ ಹೋದಾಗ ದೇವರಾತ್ಮನು ಅವರ ವಿಷಯಗಳನ್ನು ಮಾತನಾಡಿದನು. But the Holy Spirit started speaking to them. ನನಗೆ ಅವರ ವಿಷಯ ಗೊತ್ತಿರಲಿಲ್ಲ. I didn't know anything about them. ಎಕ್ಸಾಕ್ಟ್ಲಿ ನಾನು ಅವರಿಗೆ ಹೇಳಿದೆ, I told them this way, UK ಗೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಹೋಗ್ಲಿಕ್ಕೆ. that you are trying to go to UK. ನಾನು ಹೇಳಿದ್ರೆ ದೇವರಾತ್ಮನು ಹೇಳಿದ್ದು, The Holy Spirit told through me,
ಮಾತ್ರವಲ್ಲದೆ ನೆಕ್ಸ್ಟ್ ನಿಮ್ಗೆ ಒಂದು ಅಟೆಂಪ್ಟ್ ಗೆ ಹೋಗ್ತೀರಿ ಜುಲೈಯಲ್ಲಿ, And then you're going to attempt once again in July. ಪಾಸ್ ಆಗುವುದು, ಅದು ಕೊನೆಯ ಅಟೆಂಪ್ಟ್ ಆಗಿರ್ತದೆ. And you are going to pass the test, and that's going to be your final attempt. ನಂತರ ಯುಕೆಗೆ ಹೋಗುತ್ತೀರಿ. And then you will go to UK. ಯುಕೆಗೆ ಹೋದಾಗ ಒಬ್ಬರು ನಿಮಗೊಂದು ಗಾಡಿಯನ್ನು ನಿಮಗೆ ಡೊನೇಟ್ ಮಾಡ್ತಾರೆ. And when you reach UK, somebody is going to donate you a vehicle. ಅವರು ಮೊದಲ ಪ್ರೊಫೆಸಿಯನ್ನು ನಂಬಿದರು. So they believed in the first prophecy. ಸೆಕೆಂಡ್ ಪ್ರೊಫೆಸಿ ಅವರಿಗೆ ನಂಬಿಕೆ ಬರಲಿಲ್ಲ. ಹೋದಕೊಳ್ಳಿ ಯಾರು ಪರಿಚಯ ಇಲ್ಲದವರು, ಅಲ್ಲಿ ಯಾರು ಪರಿಚಯ ನಮಗೆ ಡೊನೇಟ್ ಯಾರು ಗಾಡಿ ಕಾರ್ ಮಾಡ್ತಾರೆ ಅಂತ. But regarding the second prophecy, they could not believe because they do not know anybody. ಈಗ ಹೇಳ್ತಿದ್ದಾರೆ, They did not know anybody in UK. So who would give them a vehicle? ಅವಾಗನವರು ನಂಬಲಿಲ್ಲ ಅಂತ ಹೇಳಿಲ್ಲ, ಈಗ ಅವರು ಹೇಳಿದ್ರು, ಹೀಗೆ ಅವಾಗ ನಂಬಿಕೆ ಬರಲಿಲ್ಲ ಅವರಿಗೆ. So then they didn't tell me, but now they are telling me, saying that they did not. Then I went. ನೆಕ್ಸ್ಟ್ ಅವರು 2 ತಿಂಗಳಂತ ಜುಲೈಲಿ ಅಟೆಂಪ್ಟ್ ಕೊಟ್ಟರು ಇನ್ನೊಂದು ಎಕ್ಸಾಮ್ಗೆ. So she attempted once again. They attempted once again in the month of July. ಹಾಫ್ ಮಾರ್ಕ್ ಅಲ್ಲಿ ಅವ್ರದ್ದು ಇದಾಯ್ತು. ಹಾಫ್ ಮಾರ್ಕ್ ಅಲ್ಲಿ ಅವರಿಗೆ ಇದಾಯ್ತು ಅಂತ ಹೇಳಿದ್ರೆ ಸೋತ್ರು ಅವರು. ಹಾಫ್ ಮಾರ್ಕ್ Just by half mark they failed. ಅವಾಗ ಅವರು ಸಿಸ್ಟರ್ ಟಾಯ್ಲೆಟ್ಗೆ ಹೋಗಿ ಮೊಣಕಾಲಕ್ಕೆ ಜೋರಾಗಿ ಪ್ರೇಯರ್, ದೇವರೇ ಏನಪ್ಪ ಭಾಷೆ ಮೂಲಕ ನೀವು ಮಾತಾಡಿದ ಇದು ಕೊನೆ ಅಟೆಂಪ್ಟ್ ಎಂಬುದಾಗಿ ನೀವು ಹೋಗ್ತೀರಿ, ನಿಮ್ಗೆ ಆಗ್ತದೆ ಎಂಬುದಾಗಿ, ಈಗ ಅರ್ಧ ಮಾರ್ಕೆ ಹೋಯ್ತಲ್ಲ ಎಂಬುದಾಗಿ ಅವ್ರ ಜೋರು ಕಣ್ಣೀರಿಟ್ರಂತೆ ಅವರು. So when she failed by half mark, she went to a bathroom and she knelt down and she asked the Lord, Lord, through your servant you had prophesied saying that I will pass in this last attempt, and why is this happened? ಅವಾಗ ಅವರ ಗಂಡ ಪೀಟರ್ ಶೆಟ್ಟಿ ಬ್ರದರ್ಗೆ ದೇವರೊಂದು ಆಲೋಚನೆ ಹಾಕಿದ. ಅಲ್ಲಿ ಏನ್ ಹೇಳ್ತಾರೆ, ಅದು HMC ಸಮಥಿಂಗ್, ಅದು ಏನ್ ಹೇಳ್ತಾರೆ UK ಅಲ್ಲಿ ಅದರದ್ದು HMC NMC ಏನ್ ಹೇಳ್ತಾರಲ್ಲ ಅದು. Okay, some organization. Yeah. ಅಲ್ಲಿಗೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರು. So the Holy Spirit put a thought in the husband's mind, saying to contact a certain organization in UK. ಅವಾಗ ಅಲ್ಲಿ ಅವರು ಹೇಳಿದ್ರು, ನಿಮಗೆ ಹಾಫ್ ಮಾರ್ಕ್ ನಿಮ್ದು ಹೋಗಿದೆ. So they said you have lost, or you have lost by half mark. ನಿಮ್ಮನ್ನು ಸ್ವೀಕಾರ ಮಾಡಲಿಕ್ಕೆ ಯಾವುದೇ ಲಾ ಇಲ್ಲ ನಮ್ಮಲ್ಲಿ. There is no law to take you in. ಅದೇ ಕಳೆದ ಸಲದ್ದು ಎಕ್ಸಾಮ್ ಈಗದ್ದು ನಾವು ಮಾರ್ಚ್ ಮಾಡಿ ನಿಮ್ಮನ್ನು ಸ್ವೀಕರಿಸಿ, ಅದಕ್ಕೆ ನಿಮಗೋಸ್ಕರ ಲಾ ನಾವು ಚೇಂಜ್ ಮಾಡ್ತಾ ಇದ್ದೇವೆ. So they said we will combine the marks of your last test and the current test, and we are going to change the law. ಅವರ ಚರಿತ್ರೆಯಲ್ಲೇ ಲಾ ಇವರಿಗೋಸ್ಕರ ಚೇಂಜ್ ಮಾಡಿದೆ ಎಂಬುದಾಗಿ. So in their entire history they changed the law for this couple. Hallelujah. ಅವ್ರು ಯುಕೆಗೆ ಹೋದ್ರು. So then they went to UK. ಯುಕೆಗೆ ಹೋದ ನಂತರ ಬ್ರಿಸ್ಟಲ್ ಎಂಬಂತ ಸ್ಥಳದಲ್ಲಿ ಒಂದು ಬ್ರಿಸ್ಟಲ್ ಇನ್ನರ್ ಹೀಲಿಂಗ್ ಚರ್ಚ್ ಎಂಬುದಾಗಿ ಹೇಳುವ ಚರ್ಚ್ಗಿದು ಯಾರು ಅವರಿಗೆ ನಂಬರ್ ಕೊಟ್ಟರು, ಅಲ್ಲಿ ಹೋಗಿ ಅವರಿಗೆ ಅಟೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. So when they reached UK, somebody invited them to a church in Bristol, and so they attended the service there. ಅಲ್ಲಿ ಸ್ವಲ್ಪ ಜಾಸ್ತಿ ದಿವಸ ಕೂಡ ಅವರು ಆಗ್ಲಿಲ್ಲ. ಅಲ್ಲಿ ಹೋಗಿ ಒಬ್ಬ ಸಹೋದರ ಅವರಿಗೆ ಕರೆ ಮಾಡಿ ನಿಮ್ಗೆ ಏನ್ ಬೇಕಂತ ಕೇಳಿದ್ರು. And within a few days one brother called them and said, what do you want? ಅವರು ಹಳೆ ಗಾಡಿ ಮಾರಿದರು. That person had sold his old car. ಇವರ ಶೋರೂಮ್ ಗೆ ಹೊಸ ಗಾಡಿ ಇವರಿಗೆ ಕೊಟ್ಟು ಬಿಟ್ರು. And he bought ಆಟೋಮೆಟಿಕ್ ಗಾಡಿ. He bought a new vehicle and he gave it to them. ಆವಾಗ ಅವರಿಗೆ ಪ್ರಾಫೆಸಿ ನೆನಪಿಗೆ ಬಂತು. That is when they remembered this prophecy. Hallelujah. ನಮ್ಮ ದೇವರು ಜೀವವುಳ್ಳ ದೇವರಾಗಿದ್ದಾರೆ. Our God is a living God. ಯಾವ ಅದ್ಭುತ ಯಾವ ಸಮಯದಲ್ಲಿ ಬೇಕಂತ ದೇವರು ಮಾಡಬಹುದು. God can do miracle at any time. ನಾವು ದೇವರನ್ನು ನಂಬಬೇಕು, ದೇವರ ವಾಕ್ಯವನ್ನು. But we need to believe in God. Hallelujah. Hallelujah. ಲೂಕ್ ಚಾಪ್ಟರ್ 1:37 ಹೇಳ್ತದೆ. Luke 1:37 says, ಮರಿಯಳಿಗೆ ದೇವದೂತನು ಹೇಳುವಂತ ಮಾತಾಗಿದೆ ಅದು. The angel spoke to Mary and said, ದೇವರಿಂದ ಬರುವಂತ ಯಾವ ಮಾತು ಆದರೂ ನಿಷ್ಫಲವಾಗುವುದಿಲ್ಲ. that the word of God that comes from the mouth of God will never fail. ಎಲ್ಲ ರೆಡಿ, ದೇವರಿಂದ ಬರುವಂತ ಮಾತು ಅದು ನಿಷ್ಫಲವಾಗುವುದಿಲ್ಲ. Just say, the word that comes from the mouth of God will never fail. ಹೇಳಿ, ದೇವರಿಂದ ಬರುವಂತ ಮಾತು, the word of God that comes ನಿಷ್ಫಲವಾಗುವುದಿಲ್ಲ, will never fail. Hallelujah. Hallelujah. ಇಲ್ಲಿ ಮರಿಯಳು ಹೇಳ್ತಾರೆ, here Mary saying, Martha saying, John 11:22 ಅಲ್ಲಿ, in John 11:22, ಈಗಲಾದರೂ ನೀನು ದೇವರಿಂದ ಏನಾದರೂ ಕೇಳುವುದಾದರೆ, even now if you ask the Father, ಅದನ್ನು ಆತನು ಮಾಡುವನು, he will grant it. Job 42:2 ಅಲ್ಲಿ ಓದುವುದಾದರೆ, in Job 42 verse 2, in Job 42 verse 2, ಅಲ್ಲಿ ಜೋಬನ್ ಹೇಳ್ತಾನೆ, here Job says, ಈಗ
ನೀನು ಸಕಲ ಕಾರ್ಯ ಮಾಡಬಲ್ಲಿ ಎಂದು, that you are able to do all things, ಯಾವ ಸಂಕಲ್ಪವನಿಗೆ ಅಸಾಧ್ಯವಲ್ಲವೆಂದು that nothing is impossible with you, ನಾನು ನಂಬಿದ್ದೇನೆ. and I have trusted, I ಯಾವ believe. ಸಿಚುವೇಶನ್ ಇಲ್ಲಿ ಆತನು ಮಾತಾಡಿದ್ರೆ ಗೊತ್ತುಂಟಾ? You know in what situation he's saying? ಶರೀರದಲ್ಲಿ ಹುಣ್ಣು, When his skin was ಯಾವಾಗ ಸಾಯ್ತಾನೆ ಅಂತ ಗೊತ್ತಿಲ್ಲ, had rashes and he did not know ಯಾವಾಗ when he will ಮರಣ die. ಬರ್ತದೆ ಅಂತ ಗೊತ್ತಿಲ್ಲ. He did not know when he will die. ಹಲ್ಲೆಲೂಯಾ. Hallelujah. ಎಲ್ಲ ಲಾಸ್ ಆಗಿ ಹೋಗಿದೆ. He has lost everything. ಊಚು ದೇಶದಲ್ಲಿ ಅವನಿಗಿಂತ ಐಶ್ವರ್ಯವಂತರು ಯಾರು ಇಲ್ಲ. In that city there was nobody richer than him. ಅದು ಈಗ ಅವನು ಎಲ್ಲ ಕಳ್ಕೊಂಡು ಒಂದು ಖಾಲಿಯಾಗಿ ನಿಂತಿದ್ದಾನೆ. But now he has lost everything and he is all by himself. ಮನೆ ತುಂಬಾ ಸೇವಕರಿದ್ರು, ಈಗ ಒಬ್ಬ ಸೇವಕನಾದ ಜೊತೆ ಇಲ್ಲ. There were many servants in his house before, but ಅದರ not ಒಂದು one ಮಾತನ್ನು ಅವನು now. ಹೇಳ್ತಾ ಇದ್ದಾನೆ, So he is saying one thing, ಯಾವ ಕಾರ್ಯವು ನಿನಗೆ ಅಸಾಧ್ಯವಲ್ಲ, that nothing is impossible with you. ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲ. Nothing is impossible with you. ಅಲ್ಲ, ನೀನು ಸಕಲವನ್ನು ಮಾಡಬಲ್ಲೆ ನಂಬುತ್ತೇನೆ. I believe that you can do all things. ಎಲ್ಲರೂ ಹೇಳಿ ನನ್ನ ಜೊತೆಯಲ್ಲಿ, Everybody say with me, ಕೈಗಳನ್ನು ಮೇಲೆ ಕೆತ್ತಿರಿ, raise your hand, ಕಣ್ಣುಗಳನ್ನು ಮುಚ್ಚಿರಿ, close your eyes. ಯೇಸುವೇ, Jesus, ಯೇಸುವೇ, Jesus, ಯೇಸುವೇ, Jesus. ನಿನಗೆ ಯಾವುದೇ ಇಂಗ್ಲಿಷ್ ಯಾವುದು ಸಂಕಲ್ಪವು Nothing is impossible with you. ಅಸಾಧ್ಯವಲ್ಲ, Nothing is impossible with you. ಅಸಾಧ್ಯವಲ್ಲ. Nothing is ಯಾವುದೇ impossible with you. ಕಾರ್ಯವು Any work ನಿನಗೆ ಅಸಾಧ್ಯವಲ್ಲ. nothing is impossible. ನನ್ನನ್ನು ಬಿಡಿಸಲು, To deliver me, ನನ್ನನ್ನು ಬಿಡಿಸಲು, deliver me, ನನ್ನ ಸಮಸ್ಯೆಯಿಂದ ಬಿಡಿಸಲು, to deliver me from my ನೀನು problems, ಶಕ್ತನಂತ ನಂಬುತ್ತೇನೆ. that you are able ನನ್ನ ರೆಸ್ಟೋರ್ ಮಾಡಲು to restore me. ನಿನ್ನ ನಂಬುತ್ತೇನೆ. I believe. ಥ್ಯಾಂಕ್ ಯು ಜೀಸಸ್. Thank you, Jesus. ಥ್ಯಾಂಕ್ ಯು ಜೀಸಸ್. Thank you, Jesus. ಯಾವುದೇ ಪರಿಸ್ಥಿತಿ ಆದರೂ ಅದಕ್ಕೆ ಜೀವ ಕೊಡ್ಲಿಕ್ಕೆ ದೇವರಿಗೆ ಸಾಧ್ಯ. No matter what your problem is, God is able to give it life. Give life. ನಂಬುತ್ತೀರಾ? Do you believe? ನಂಬುತ್ತೀರಾ? Do you believe? Hallelujah. 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 ಒಂದು ದಿನ ನಾನು ಬೆಳಗಿನ ಚರ್ಚಲ್ಲಿ ಘಟನೆ ಬಗ್ಗೆ ಹೇಳಿದೆ. So one day so this morning in another church I said this. ನೀವು ಟಿ.ಎಲ್. ಒಸ್ಬರ್ನ್ ಬಗ್ಗೆ ಸೇವಕರ ಬಗ್ಗೆ ಎಷ್ಟು ಜನ ಕೇಳಿದ್ದೀರಿ? How many of you ಟಿ.ಎಲ್. ಒಸ್ಬರ್ನ್ How many of you have heard of T.L. John G. Lake. How many of you have heard of John G. Lake? ಯಾರು ಕೇಳಿಲ್ಲ? John G. Lake. ಗ್ರೇಟ್ ಮಿರಕಲ್ ಮಾಡುವಂತ ದೇವ ಸೇವಕರು. He is a man of God who was used to do miracles. ಅವರು ಆಫ್ರಿಕಾಕ್ಕೆ ಹೋದಂತ ಸಂದರ್ಭ, when he went to Africa, ಅವರ ಫ್ರೆಂಡ್ ಅಲ್ಲಿ ಒಬ್ಬ ದೇವ ಸೇವಕರಿದ್ರು. ಒಬ್ಬರು ದೇವ ಸೇವಕರಿದ್ರು. There was a servant of God who was his friend. ಆ ಭೇಟಿ ಮಾಡ್ಲಿಕ್ಕೆ ಹೋದ್ರು. So he went to meet him. ಅವರ ಫ್ರೆಂಡ್ ಸೇವಕರು ಅವತ್ತು ಒಂದು ಗುಡಿಸಲಲ್ಲಿ ಒಂದು ಚಿಕ್ಕ ಮಗುಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ರು. So his friend, the servant of God, he was praying for a small child. ಅವರು ಅಲ್ಲಿದ್ದವರು ಕೇಳಿದ್ರು, ಈ ಸೇವಕರು ಎಲ್ಲಿದ್ದಾರೆ? So they said, where is this servant of God? ಆಗ ಅವರು ಹೇಳಿದ್ರು, ಅಲ್ಲಿ ಗುಡಿಸಲಲ್ಲಿ ಒಂದು ಮಗುಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾರೆ. So he said he's praying for a child. ಅಲ್ಲಿ ಅವರು ಗುಡಿಸಲಿನ ಒಳಗೆ ಹೋದರು. So he went into that house. ಆ ಗುಡಿಸಲಿನ ಮಗುವನ್ನು ನೋಡಿದಾಗ, when he looked at that child, ಈ ಕುತ್ತಿಗೆ ಮತ್ತು ಭುಜಗಳು ಅಂಟಿಕೊಂಡಿದೆ. So the child's head and his body ಕೈಕಾಲುಗಳೆಲ್ಲ ಬೆಂಡಿದೆ, were all together. ಕೈಕಾಲುಗಳು ನೇತಾಡ್ತಾ ಇದೆ. The hands and the legs are ಎಲುಬು ಇಲ್ಲ, ಮಾಂಸದ ಮುದ್ದೆ ಅಂತಿದೆ ಮಗು. Yeah, so it was like a vegetable. The child was like a vegetable. ಎಲುಬುಗಳು ಇಲ್ಲ, ಅಲ್ಲಿ ಆಕಾರವೂ ಇಲ್ಲ. Yeah, there is no form or shape to that child. ಇವರು ನೋಡಿದ್ರು, ಇವರ ಮೈಂಡ್ ಅಲ್ಲಿ ಒಂದು ಮಾತು ಬಂತು, ಜಾನ್ ಜಿ ಲೇಕ್ ಅವರದ್ದು. When John G. Lake looked at the child, he started thinking to himself, ಈ ಮಗುಗೆ ಪ್ರೇಯರ್ ಮಾಡಿ ವ್ಯರ್ಥ, ಇದು ಗುಣ ಆಗ್ತದ ಎಂಬುದಾಗಿ ಮೈಂಡ್ ಅಲ್ಲಿ ಒಂದು ಥಾಟ್ಸ್ ಬಂತು ಅವರಿಗೆ. So thought came in his mind saying, if I pray, will this child recover? ಆ ಸೇವಕರಿಗೆ ಆವಾಗ ಸ್ಪಿರಿಟ್ ಅಲ್ಲಿ ಸೆನ್ಸ್ ಆಯ್ತು, ಇವರಲ್ಲಿ ಅವಿಶ್ವಾಸದ ಬೀಜ ಬಂದಿದೆ ಅಂತ. So his friend, the servant of God, he understood that this person received unbelief. He has unbelief. ಹೀಗೆ ಜಾನ್ ಜಿ ಲೇಕ್ ನೋಡಿದ್ರು. So he looked at John G. Lake. ಸಡನ್ಲಿ ಆಗಿ ಜಾನ್ ಜಿ ಲೇಕ್ ಗೊತ್ತಾಯ್ತು, ನನ್ನಲ್ಲಿ ಆ ಒಂದು ಅವಿಶ್ವಾಸದ ಮಾತು ಬಂದದ್ದು ಇವರಿಗೆ ಸ್ಪಿರಿಟ್ ಅಲ್ಲಿ ಸೆನ್ಸ್ ಆಯ್ತು ಎಂಬುದಾಗಿ. So John G. Lake understood that this person understood that he has disbelief, ಆಗ unbelief. ಜಾನ್ ಜಿ ಲೇಕ್ ಅವರು ಇವರ
ಪ್ರಾರ್ಥನೆಗೆ ನನ್ನನ್ನು ಅವಿಶ್ವಾಸ ಅಡ್ಡಿ ಆಗಬಾರ್ದು ಅವರು ಅಲ್ಲಿಂದ ಹೊರಗೆ ಬಂದರು ಮೆಲ್ಲಗೆ. So John G. Lake did not want to be a hindrance to his prayer, so he came out of that house. ಒಂದು ಸ್ವಲ್ಪ ದೂರ ಹೋಗಿ ಕೂತ್ಕೊಂಡು ಹೊರಗಡೆ. So he went a little away and he sat down. ಸ್ವಲ್ಪ ಸಮಯದಿಂದ ಅವರು ಪ್ರಾರ್ಥನೆ ಮಾಡಿ ಆ ಆಫ್ರಿಕಾದ ಸೇವಕರು ಹೊರಗಡೆ ಬಂದರು. And after a little while, the other servant of God, his friend, also came out. ಜಾನ್ ಜಿ ಲೇಕ್ ಅವರಿಗೆ ಕೇಳಿದ್ರು, Then- ಆ ಮಗು ಹೇಗಿದೆ, ಗುಣ ಆಯ್ತಾ ಎಂಬುದು ಹಾಗೆ. Then John G. Lake asked him, "How is the child? Has the child ಗುಣ recovered?" ಆಯ್ತು, ಆಕಾರಕ್ಕೆ ಬಂದಿದೆ, ಎಲ್ಲ ತಲೆ ಮತ್ತು ಇದೆಲ್ಲ ಶೇಪ್ಗೆ ಬಂತು, ಎಲ್ಲ ಕಾಯಿಕಾಲುಗಳು ಎಲುಬು ಎಲ್ಲ ಬಂತು ಹೊಸದಾಗಿ, ಅದು ಶೇಪಿಗೆ ಬಂತು, ಗುಣ ಆಯ್ತು ಎಂಬುದಾಗಿ ಹೇಳಿದ್ರು. And he said, "The child, which was like a vegetable, now has received a proper shape. It is recovered." ಆಗ Hallelujah. ಓಡಿ ಹೋಗಿ ಅವ್ರು ನೋಡಿದ್ರು ಗುಡಿಸಲ ಒಳಗೆ. So immediately he went into this house to see the child. ಎಲುಬು ಬಂದಿದೆ, ಕುತ್ತಿಗೆ ಎಲ್ಲ ಸಪರೇಟ್ ಆಗಿದೆ, ನಾರ್ಮಲ್ ಶೇಪಿಗೆ ಮಗು ಬಂದಿದೆ. So the child has come to a perfect normal condition. ಅವಾಗ ಅವರಿಗೆ ತುಂಬಾ ವೇದನೆ ಆಯ್ತು, ತನ್ನ ಅವಿಶ್ವಾಸ ಮಾಡಿದಕ್ಕೋಸ್ಕರ. Then he repented of his unbelief. ಇದನ್ನ ನಾನು ಯಾಕೆ ಹೇಳ್ತೆ, ಜಾನ್ ಜಿ ಲೇಕ್ ಅಂದ್ರೆ ಕ್ರಿಯೇಟಿವ್ ಮಿರಕಲ್ ಮಾಡಿದ ಒಬ್ಬ ಸೇವಕರು. So why am I telling this about John G. Lake? Because he is a man of God who is used for miracles. ಕಾಲಿಲ್ಲದವರಿಗೆ ಕಾಲುಗಳು ತಕ್ಷಣ ಕಣ್ಣ ಮುಂದೆ ಬೆಳೀತಿದ್ದವು. That people who did not have legs, there used to be a creative miracle. ಕೈಗಳು ಪ್ರಾರ್ಥಿಸುವಾಗ ತಕ್ಷಣ ಬೆಳೀತಾ ಇದ್ದವು. People who did not have hands received their hands. ಆ ಸೇವಕರಾಗಿ ಜಾನ್ ಜಿ ಲೇಕ್ ಅವರು. And that is the kind of man of God is John G. Lake. Hallelujah. Hallelujah. ಅದು ನಮ್ಮ ಅವಿಶ್ವಾಸ ನಮ್ಮ ಆಶೀರ್ವಾದ ತಡೆಯಬಾರದು. So our unbelief should not stop our blessings. ಎಷ್ಟೇ ದೊಡ್ಡ ಅದ್ಭುತ ಅದು ನಡೀತದೆ ಎಂಬ ನಂಬಿಕೆಯೊಂದಿಗೆ ನಾವು ಕೂತ್ಕೋಬೇಕು. And we should believe that no matter what the problem is, God is going to do a miracle. ಲೋಕದಲ್ಲಿ ನಿರೀಕ್ಷೆ ಕಳಕೊಂಡ ಪರಿಸ್ಥಿತಿ ಇದ್ದು ಅಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತಿಯನ್ನು ನಂಬಬೇಕು. So in this world, even if we lose hope, we should still believe that God is going to do. ಅಪನಂಬಿಕೆ ಬೀಜ ನಮ್ಮ ಒಳಗೆ ಬರದಾಗಿ ನಾವು ಕಾಪಾಡಿಕೊಳ್ಳಬೇಕು ನಮ್ಮನ್ನು ನಾವು. We should protect ourselves from unbelief. Hallelujah. Hallelujah. ಎಲ್ಲ ತಲೆ ಮೇಲೆ ಕೈ ಇಡಿ. Everyone keep your ಯೇಸುವಿನ hand. ನಾಮದಲ್ಲಿ In the name of Jesus, ಅವಿಶ್ವಾಸವನ್ನು unbelief, ಹೊರಗೆ ಹಾಕುತ್ತೇನೆ. I cast it out. ಯೇಸುವಿನ ನಾಮದಲ್ಲಿ In the name of Jesus, ಅವಿಶ್ವಾಸದ ಆತ್ಮವನ್ನು the spirit of unbelief, ನನ್ನ ಮೈಂಡ್ ಇಂದ ಹೊರಗೆ ಹಾಕುತ್ತೇನೆ. I cast it out of my mind. ಯೇಸುವಿನ ನಾಮದಲ್ಲಿ, In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. Hallelujah. 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 ನಾನು ಯುಕೆಯಲ್ಲಿ ಪ್ರಾರ್ಥಿಸುವಂತ ಸಂದರ್ಭದಲ್ಲಿ In UK, while I was praying, 9 ವರ್ಷದಿಂದ ಒಂದು ಸಹೋದರಿ ಅವರು ಪ್ಯಾರಲೈಟಿಕ್ ಆಗಿದ್ರು, ಮತ್ತೆ ಆರ್ಥೋಟಿಕ್ ಆ ರೋಗ ಕೂಡ ಅವರ ಶರೀರದಲ್ಲಿತ್ತು. one lady for the last 9 years, she was paralytic and she had 9 arthritis. ವರ್ಷದಿಂದ ಅವ್ರು ನಡೆಯಲಿಲ್ಲ. For 9 years she did not walk. ಆ ಕೂಟಕ್ಕೆ ಅವರು ವೀಲ್ ಚೇರ್ ಅಲ್ಲಿ ತಕೊಂಡು ಬಂದಿದ್ರು. So they had brought her to that assembly in a wheelchair. ನಾನು ಅವ್ರಿಗೋಸ್ಕರ ಪ್ರಾರ್ಥಿಸಿದೆ. I prayed for her. ಅವ್ರಿಗೆ ಕೈ ಕೊಟ್ಟು ಹೇಳಿದೆ, I stretched my hand to ಎದ್ದೇಳಿ her ಎಂಬುದಾಗಿ ಹೇಳಿದೆ. and then I said, "Rise up." ಒಂದ್ಸಲ ನಾನು ನೋಡಿದ್ರು ಅವರು. So for once she looked at me. ಯೇಸು ನಾಮದಲ್ಲಿ ಅಂತ ಹೇಳಿದೆ. I said, "Rise up in the name of Jesus." ಹೆಸರು And she got up. ಒಂದು ಸ್ಟೆಪ್ ಬಿಟ್ರು. She kept one 9 step. ವರ್ಷ ನಂತರ ಮೊದಲನೇ ಸಾರಿ ನಡೀತಿದ್ದಾರೆ. For after 9 years, for the first time she is ಎರಡು walking. ಸ್ಟೆಪ್ ಇದ್ರು. Then she kept her second ಫ್ರೀ step. ಆಗಿ ಓಡಿ ಹೋದ್ರು. Then she was free. She ran. 8-10 ರೌಂಡ್ ಓಡಿ ಅವರು ರೌಂಡ್ ಹಾಕಿದ್ರು. She took 8 to 10 rounds around the ಯೇಸು hall. ಅವರಿಗೆ ಸೌಖ್ಯ ಕೊಟ್ಟನು. Jesus gave her the healing. ಯೇಸು ಇವತ್ತಿಗೂ ಜೀವಿಸ್ತಾ ಇದ್ದಾನೆ. Jesus still lives today. ನಿಮಗೆ ನಂಬಿಕೆ ಬೇಕು. You need belief. ಈ ವಿಷಯದ ದೇವರು ಕಾರ್ಯ ಮಾಡ್ತಾನೆ, ನಂಬಿಕೆ ಬೇಕು. You need to believe that Jesus is going to do it. ನಮ್ಮ ಜೀವಿತ ಅದ್ಭುತ ತಡೀತಾ ಇದೆ. Our unbelief is stopping our miracle. ಮಾರ್ಕ್ 6:5 ಓದಿ ನೋಡಿ. Mark 6:5 says. ಮ್ಯಾಥ್ಯೂ 13:58 ಓದಿ ನೋಡಿ. Matthew 13:58. ಆ ಎರಡು ವಾಕ್ಯ ಈ ರೀತಿ ಹೇಳ್ತದೆ. Those two verses say. ವಾಕ್ಯ ಮಾರ್ಕ್ 6:5, Mark 6:5. ಮ್ಯಾಥ್ಯೂ 13:58. Matthew 13:58. ಯೇಸುವೆ ಅವರ ಅವಿಶ್ವಾಸಕ್ಕೆ ಆಶ್ಚರ್ಯಪಟ್ಟನು. Jesus was surprised at their unbelief. ಅವರ ನಂಬಿಕೆ ಇಲ್ಲದರಿಂದ ಅವರಲ್ಲಿ ಹೆಚ್ಚು ಅದ್ಭುತ ಆತನು ಮಾಡಲಿಕ್ಕೆ ಆಗಲಿಲ್ಲ. Because of their unbelief, he could not do miracles. ಅಪನಂಬಿಕೆ ನಮ್ಮ ಒಳಗಡೆ ಬಂದ್ರೆ, Unbelief, if it comes in our mind, ಅದ್ಭುತ ಮಾಡಲಿಕ್ಕೆ ಆಗುವುದಿಲ್ಲ. God cannot do miracles. ಆತನ ಹಸ್ತವನ್ನು ತಡೀತೇವೆ ನಾವು. So we are stopping God. Hebrew 11:6 ಹೇಳ್ತದೆ, Hebrews 11:6 says, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕೆ ಅಸಾಧ್ಯ. without faith we cannot please God. ದೇವರನ್ನು ಹುಡುಕುವವರು, Whoever searches for God, ಇದ್ದಾನೆ, that God exists, ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆ ಎಂದು ನಂಬಬೇಕು. that he is a rewarder of those who diligently seek him. ಎಲ್ಲರೂ ಹೇಳಿ, We should believe that. ಯೇಸುವೆ, Everyone say, Jesus, ಯೇಸುವೆ, Jesus, ನನ್ನ ಅವಿಶ್ವಾಸಕ್ಕಾಗಿ for my unbelief ಪಶ್ಚಾತ್ತಾಪ ಪಡುತ್ತೇನೆ. I repent. ನನ್ನನ್ನು ಕ್ಷಮಿಸು. Forgive me. ನಂಬಿಕೆ ಆತ್ಮದಿಂದ
through belief, ನಂಬಿಕೆ ಆತ್ಮದಿಂದ through the spirit of belief, ಅದನ್ನು ತುಂಬಿಸು. fill me, ನಂಬಿಕೆಯಲ್ಲಿ ಬೆಳೆಯಲು help me to grow in belief, ಸಹಾಯ ಮಾಡು. help me. ಆಮೆನ್. Amen. ಮಾರ್ಕ್ ಚಾಪ್ಟರ್ 9 14 to 29 ಅಲ್ಲಿ ಓದುತ್ತೇವೆ. Mark chapter 9 verse 40 to 42, 14 to 29 14 to 29. ಅಲ್ಲಿ ಒಬ್ಬ ಈ ಏನ್ ಹೇಳ್ತಾರೆ ಎಪಿಲೆಪ್ಸಿ ರೋಗ ಇರುವ ಪಿಟ್ಸ್ ರೋಗ ಇರುವಂತ ತನ್ನ ಮಗನನ್ನು ಯೇಸುವಿನ ಬಳಿ ಕರ್ಕೊಂಡು ಬರ್ತಾನೆ ತಂದೆ. So here we see a father bringing his son who was paralytic. He ಇಲ್ಲಿ brings 21 22 ಅಲ್ಲಿ ನಾವು 23 ಓದುದಾದ್ರೆ, when we look at verses 21 to 23, ಅಲ್ಲಿ ಆತನ ಹೇಳ್ತಾನೆ, ನಾನು ನಿನ್ನ ಶಿಷ್ಯರ ಮೇಲೆ ಕರ್ಕೊಂಡು ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. so he says, I took him to your disciples and they could not do anything. ನಿನ್ನಿಂದ ಏನಾದ್ರೂ ಆಗುವುದಾದ್ರೆ ಮಾಡು. If you can do anything, something you can do it. ವರ್ಸಸ್ 23 ಯೇಸು ಹೇಳ್ತಾನೆ, In verse 23 Jesus says ನಂಬುವವನಿಗೆ ಎಲ್ಲವೂ ಸಾಧ್ಯ. that whoever believes all things are possible. ಎಲ್ಲ ಅಂದ್ರೆ ಅರ್ಥ ಏನು? What is the meaning of that? ಕ್ಯಾನ್ಸರ್ ಗುಣ ಮಾಡ್ಲಿಕ್ಕೆ ಸಾಧ್ಯ. That God is able to heal ಗುಣ cancer. ಮಾಡ್ಲಿಕ್ಕೆ ಸಾಧ್ಯ. God is able to heal ಇನ್ನೊಂದು ಅಂಗೀಕಾರ tumor. ಮಾಡ್ತಿರೋ ಗೊತ್ತಿಲ್ಲ ನನಗೆ. ಇನ್ನು ಅಂಗೀಕಾರ ಮಾಡ್ತಿರೋ ಗೊತ್ತಿಲ್ಲ. Okay, do you still believe? Hallelujah. Hallelujah. ಸತ್ತಂತ ಶವವನ್ನು ದೇವರು ಎಬ್ಬಿಸಲಿಕ್ಕೆ ಸಾಧ್ಯ. God is able to raise the dead. ಇವತ್ತಿಗೆ ಸಾಧ್ಯ. Today he can do ಇವತ್ತಿಗೆ it. ಸಾಧ್ಯ. Even today he can do it. ನಂಬಿಕೆ ಒಳಗಡೆ ಬರಬೇಕು. The belief or ಪಾಸಿಟಿವ್ trust, ಫೇತ್ ಹೊರಗಡೆ ಬರಬೇಕು. positive faith should be there. ನಂಬುವವನಿಗೆ ಎಲ್ಲವೂ ಸಾಧ್ಯ. To him who believes all things are possible. Hallelujah. Hallelujah. ಆಗ 24 ವರ್ಸಸ್ ಅಲ್ಲಿ ಮಾರ್ಕ್ 9:24 ಅಲ್ಲಿ ಆ ತಂದೆ ಹೇಳ್ತಾನೆ, In Mark 9:24 that father says, ಯೇಸುವೇ Jesus, ನಾನು ನಂಬುತ್ತೇನೆ, I believe. ನನ್ನ ನಂಬಿಕೆ ಕಡಿಮೆ ಇದ್ದರೆ If my belief is less, ನನಗೆ ಸಹಾಯ ಮಾಡು. help me. ಆ ತಂದೆ ಅಳ್ತಾ ಇದ್ದಾನೆ. That father was crying. 25 ವರ್ಸಸ್ ಹೇಳ್ತದೆ, In verse 25, ಯೇಸು ತಕ್ಷಣ ದುರಾತ್ಮವನ್ನು ಗದರಿಸಿದ. Jesus immediately cast that demon. ನಮ್ಮ ಜೀವಿತದಲ್ಲಿ ನಮ್ಮ ಶರೀರದಲ್ಲಿ ಇರುವಂತಹ ರೋಗಗಳಿಗೆ, For all the sickness in our bodies, ಫೈನಾನ್ಷಿಯಲ್ ಸಮಸ್ಯೆಗಳಿಗೆ, for all financial ಕುಟುಂಬ problems, ಸಮಸ್ಯೆಗಳಿಗೆ, for family problems, ಪ್ರತಿಯೊಂದು ಸಮಸ್ಯೆಗಳಿಗೆ for every problem, ಮೂಲ ಕಾರಣ ದುರಾತ್ಮಗಳಾಗಿದೆ. the root cause is unbelief. Duratma. Okay. The root cause is bad spirit or evil spirit. Hallelujah. Yes. Hallelujah. ಯೇಸುವೇ ಆ ದುರಾತ್ಮ ಗದರಿಸಿದಾಗ ಆ ಹುಡುಗನಿಗೆ ಸೌಖ್ಯವಾಯಿತು. So when Jesus cast that evil spirit out of him, he was healed. ಎಲ್ಲರೂ ಯೇಸುವಿನ ನಾಮದಲ್ಲಿ, Everyone say, in Jesus' name, ನನ್ನ ಜೀವಿತಕ್ಕೆ ಎದುರಾಗಿ in anything coming against my life, ಹೋರಾಟ ಮಾಡುವಂತ everything that comes against my life, ಅಂಧಕಾರ ಶಕ್ತಿಗಳನ್ನು the evil forces, ಯೇಸುವಿನ ನಾಮದಲ್ಲಿ in Jesus' name, ಡಿಸ್ಕನೆಕ್ಟ್ ಮಾಡ್ತಾ I ಇದ್ದಾರೆ. disconnect it. ಯೇಸುವಿನ ನಾಮದಲ್ಲಿ. In Jesus' name. Amen. Amen. Hallelujah. Hallelujah. कितल्या वर बसशा बघा टाइम झालो की Time away. आणि 2 मिनिटं असतात. कितले 5 मिनिटं असतात. 5 मिनिटं ओके प्रेज गॉड हालेलुया 10 मिनिट्स ची वशी आहेत की Okay. Okay. वशी आहेत की ओके ओके प्रेज हालेलुया. Hallelujah. 23 ವರ್ಸಸ್ ಅಲ್ಲಿ In verse 23, John 11:23 John 11:23, ಯೇಸು ಒಂದೇ ಒಂದು ಮಾತು ಹೇಳ್ತಾನೆ. Jesus says one Only thing, one word. only one word he ಅವನು says, ಬದುಕುವನು. saying that he is going to ಅವನು live. ಬದುಕುವನು. He will live. ಅವನು ಬದುಕುವನು. He will rise. Hallelujah. Hallelujah. ನಿನ್ನ ಸ್ಥಿತಿಗೆ ಬಿಡುಗಡೆ ಸಿಗ್ತದೆ ನಂಬುವುದಾದರೆ, If you believe that you will ಬಿಡುಗಡೆ get, ಆಗ್ತದೆ ಅಂತ ಯೇಸು ಹೇಳ್ತಾನೆ. that Jesus ಅದು is going ಬಿಡುಗಡೆ to deliver, ಆಗುತ್ತದೆ. Jesus will ಅದಕ್ಕೆ ಜೀವ deliver, ಬರುತ್ತದೆ. there will be life, ಅಕ್ಕಮ ಹೊಡೆಯಲ್ಪಡುತ್ತದೆ. that Akama will be stamped, ಇಶ್ಯೂ ಆಗುತ್ತದೆ. the visa will be issued, ಫ್ಯಾಮಿಲಿ ವೀಸಾ ಇಶ್ಯೂ ಆಗುತ್ತದೆ. the family visa will be issued, Hallelujah. Hallelujah. ಜಾಬ್ ಆಗುತ್ತದೆ. you will get a job, ರೋಗ ಗುಣ ಆಗುತ್ತದೆ. sickness will be healed. ಒಂದು ವರ್ಡ್ ಯೇಸು ಹೇಳಿದಲ್ಲೇ, Only one word. ಅವನು ಬದುಕುವನು. Jesus said he is going to live. He is going to live. Hallelujah. Hallelujah. ನಂತರ ನೋಡ್ತೇವೆ. Then we see, ಉಳಿದ ವಚನಗಳನ್ನು ಬಿಡ್ಲಿಕ್ಕೆ ನಾನು ಹೋಗ್ತೇನೆ. I'm going to expand the verses. 27 ವರೆಗೆ ಬಿಡ್ತೇನೆ. In verse 27, 28 to 31 30 ಓದುದಾದ್ರೆ, when we read from verse 28 to 30, ಮರಿಯಳಿಗೆ ಗೊತ್ತಾಯ್ತು ಯೇಸು ಬಂದಿದ್ದಾನಂತ. Mary understood that Jesus has come. ಅವಳು ಓಡಿ ಬರ್ತಾ ಇದ್ದಾಳೆ. She too comes running. ಮಾರ್ತಾ ಹೇಳಿದ್ರು ನಿನ್ನ ಗುರು ಬಂದಿದ್ದಾನೆ ಎಂಬುದಾಗಿ. Martha said, your master has come. ಅವಳು ಓಡಿ ಬಂದಳು. So she came running. 31 ವರ್ಷ 31 32 ಓದುದಾದ್ರೆ, In verse 31 and 32, ಅಲ್ಲಿ ಅವಳು ಕೂಡ ಹೇಳುವಂತದ್ದು, ನೀನ್ ಇದ್ರೆ ನನ್ನ ತಮ್ಮ ಸಾಯ್ತಾ ಇರ್ಲಿಲ್ಲ. so she also says, if you had been here, my brother would not have died. 32 33 ವರೆಗೆ ನಾವು 34 ವರೆಗೆ ಓದುದಾದ್ರೆ, In 32,
33 ಅಲ್ಲಿ ಯೇಸು ನೊಂದುಕೊಳ್ಳುವುದು ನೋಡ್ತೇವೆ In verse 33 we see Jesus weeps. Hallelujah. Hallelujah. 35-36 ವರ್ಷಕ್ಕೆ ಬರುವುದಾದರೆ When we come to verse 35 and 36, ಯಹೂದ್ಯರು ಒಂದು ಮಾತನ್ನ ಹೇಳ್ತಾರೆ. 35 ಯೇಸು ಅತ್ತ ಕಣ್ಣೀರು ಬಿಟ್ಟ. yes, because Jesus wept, the Jews said, Jews. ಸಂಗ್ಲೆ 36-37 ನಲ್ಲಿ In verse 36 and ಅವರು 37, ಮಾತನ್ನ ಹೇಳ್ತಾ ಇದ್ದಾರೆ. so they are saying, ಇವನಿಗೆ ಆತನ ಮೇಲೆ ತುಂಬಾ ಪ್ರೀತಿ ಇತ್ತು. saying that he had love for Lazarus. ಕುರುಡರಿಗೆ ಕಣ್ಣು ಕೊಟ್ಟ, He gave sight to the blind. ಕುರುಡರಿಗೆ ಕಿವಿ ಕೊಟ್ಟ, He gave hearing to the deaf. ಮಾಡಬಹುದಾಗಿತ್ತೆ ಬಾರದತ್ತೆ ಎಂಬುದಾಗಿ. That he could have prevented his death. Hallelujah. Hallelujah. ಅವ್ರು ಚೆನ್ನಾಗಿ ರೆಕಾರ್ಡ್ ಯೇಸುವಿಗೆ ಇವನ ಮೇಲೆ ಪ್ರೀತಿ ಇದೆ. So they knew that Jesus loved Lazarus. ಅವ್ರು ಹೇಳುವಂತಕ್ಕೆ ಒಂದು ತಾತ್ಪರ್ಯ ಇದೆ ಅದರ ಮಾತಿಗೆ. ಯೇಸುವನ್ನು ಪ್ರೀತಿಸುವುದು ಯಾಕೆ ಇದನ್ನು ಅನುಮತಿಸದ ಆತನ ಜೀವಿತದಲ್ಲಿ ಎಂಬುದಾಗಿ. So they were saying, if Jesus loved Lazarus, why did he permit him to die? ಲೋಕದ ನಮ್ಮ ನೋಡಿ ಏನ್ ಹೇಳ್ತಾರೆ ಗೊತ್ತುಂಟಾ? So you know what the people of this world say? Psalm chapter 42, Psalm 42, 3 verses, 10 verses. verse 3 and 10 says, Psalm 79:10, Psalm 79:10. Psalms 115 verses 2, and Micah 7:10. Okay. ಇಲ್ಲ ವಾಕ್ಯಗಳು ಹೇಳ್ತದೆ, All these verses say, ನಿನ್ನ ದೇವರು ಎಲ್ಲಿ ಎಂದು ಜನರು ನನ್ನನ್ನು ಇದು ಮಾಡಿದಾಗ ಕಣ್ಣೀರೇ ನನಗೆ ಹಾರವಾಯ್ತೆಂಬುದಾಗಿ. ನಿನ್ನ ದೇವರು ಎಲ್ಲಿ ಅಂತ ಜನರು ಕೇಳಿದಾಗ ಜನರು ಬಂದು ಕೇಳ್ತಾರೆ, ನಿನ್ನ ದೇವರು ಎಲ್ಲಿ ತಾನೆ ಈಗ ಎಂಬುದಾಗಿ. when the people asked them, where is your God? ಕಣ್ಣೀರೇ ನನಗೆ ಆಹಾರವಾಯಿತು. So my tears was my food. ಕೆಲವೊಮ್ಮೆ ಜನರು ಬಂದು ಕೇಳ್ತಾರೆ, ನೀನು ಇಷ್ಟು ಪ್ರಾರ್ಥನೆ ಮಾಡ್ತಿ, ಆರಾಧನೆ ಮಾಡ್ತಿ, ರಕ್ಷಣೆ ಹೊಂದಿದಿ, ಯಾಕೆ ನನಗಿದು ಬಂತು? So some people might tell you, you are praying so much, you are saved, and why did this problem come in your life? ಅವರಿಗೆ ಬರುವುದಿಲ್ಲ ಸಮಸ್ಯೆ. So will they not get a problem? ನೀನು ಈ ಚರ್ಚ್ ಬಿಟ್ಟು ಆ ಚರ್ಚ್ಗೆ ಹೋದಿಯಲ್ಲ, ಅದಕ್ಕೆ ಇದು ಬಂತು ನಿನಗೆ ಅಂತ So sometimes people say that because you left this church and went to another church, that's why you got the problem. ಸಮಸ್ಯೆ ಬರುವುದಿಲ್ವಾ? Problems. ಅದು ಒಂದು ವಿಷಯ ಉಂಟು. But there is one thing. ದೇವರ ಮಕ್ಕಳಿಗೆ ಒಂದು ಬಿಡುಗಡೆ ಇದೆ. There is a deliverance for the children of God. ಅವರಿಗೆ ಬಿಡುಗಡೆ ಇದೆ. Those who believe in Jesus will receive deliverance. Hallelujah. ಡಿಫರೆಂಟ್ ಆಗಿದೆ ಇದು. This is a different. ಇದು ಡಿಫರೆಂಟ್. This is the difference. ಮಲಾಕಿ 3:18 ಹೇಳ್ತದೆ, Malachi 3:18 says, ಶಿಷ್ಟರಿಗೂ ದೇವರನ್ನು ಸೇವಿಸುವ ದೇವರ ಸೇವಿಸುವ ವ್ಯತ್ಯಾಸವನ್ನು ತೋರಿಸ್ತಾನೆ ಎಂಬುದಾಗಿ. God is going to differentiate between the righteous and the wicked. Hallelujah. Hallelujah. ನಾವು ಮುಂದೆ ನಾವು ನೋಡ್ತೇವೆ. Then we see ಯೇಸು ಒಂದು ಮಾತನ್ನು ಹೇಳ್ತಾ ಇದ್ದಾನೆ. Jesus is saying one thing. 38 ಅಲ್ಲಿ In verse 38. ಎಲ್ಲಿ ಆತನ ಇಟ್ಟಿದ್ದೀರಿ? Where have you laid him? ಅಲ್ಲಿ ಸಮಾಧಿಯ ಬಳಿಗೆ ಬಂದ ಯೇಸು ಸ್ವಾಮಿ. So Jesus came near the tomb. ಅಲ್ಲಿ ಕಲ್ಲು ಹಾಕಲಾಗಿತ್ತು. So it was rolled with a stone. 39 ನಲ್ಲಿ ಮರಿಯಳು ಒಂದು ಮಾತನ್ನು ಹೇಳ್ತಿದ್ದಾಳೆ. So there Mary says, ಯೇಸು ಸ್ವಾಮಿ ಈಗಲೇ 4 ದಿವಸ ಆಯ್ತು ನಾತ ಹೊಡೆದಿದೆ. So Jesus is so she's saying it is already 4 days since he has been kept in the tomb. ಮುಂಚೆ ಮರ್ತಳ ಬಾಯಲ್ಲಿ ಏನ್ ಮಾತು ಬಂತು? So what did Martha say a little while ago? ಈಗಲಾದು ನೀನು ಏನನ್ನು ಹೇಳುದಾದ್ರೆ ಅದು ಮಾಡ್ತೇನೆ ಅಂತ. Even now if you ask the Father, he will grant ಈಗ ಏನ್ it. ಹೇಳ್ತಿದ್ದಾಳೆ? But now what is she saying? ನೆಗೆಟಿವ್ ಮಾತಾಡ್ತಾ ಇದ್ದಾಳೆ. Now she is speaking negative. ಯೇಸು ಏನು ಹೇಳಿದ John 11:40 ಅಲ್ಲಿ? In 11:40, John 11:40, what is Jesus saying? ದೇವರ ಮಹಿಮೆಯನ್ನು ಕಾಣುವೆ. Jesus is saying, if you believe, you will see the glory of God. ನಂಬುತ್ತೇನೆ ಯೇಸುವೇ. So everyone say, I believe you, Jesus. ನಂಬುತ್ತೇನೆ ಯೇಸುವೇ. I believe you, Jesus. ವಿಷಯದಲ್ಲಿ ನೀನು ಬಿಡುಗಡೆ ಕೊಡ್ತೀಯ ಮತ್ತು ನಂಬುತ್ತೇನೆ. That you will deliver me from my problem. ವರ್ಸಸ್ 41-42 ಯೇಸು ಪ್ರೇಯರ್ ಮಾಡಿದ. In verse 41-42 Jesus prayed. ಯೇಸು ಏನು ಹೇಳ್ತಾ ಇದ್ದಾನೆ? In verse 43 Jesus says, ಲಾಜರನೇ ಹೊರಗೆ ಬಾ. He says, Lazarus, come forth. ನಾವು ನಂಬುವಾಗ ದೇವರು ನಮ್ಮ ವಿಷಯಕ್ಕೆ ಒಂದು ಬಿಡುಗಡೆ ಕೊಡ್ಲಿಕ್ಕೆ ಹೋಗುತ್ತಾನೆ. So when we believe, God is going to bring deliverance. ಎಲ್ಲ ಕಣ್ಣು ಮುಚ್ಚಿಕೊಳ್ಳಿ. Everyone close your eyes. ರಮಕ ಶಂದಲಿ ಕತರಬ ಓ ರಬ ಬರಕ ರಮಕ ಸೆಂದಲೆ ನಿಮ್ಮ ಎಲ್ಲ ವಿಷಯಕ್ಕೆ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡ್ರಿ. Surrender all your issues to the Lord. ಎಂತದೇ ಕಠಿಣ ಪರಿಸ್ಥಿತಿ ಆಗಿರಬಹುದು. No matter what your problem is. ಕಠಿಣ ವಿಷಯ ಆಗಿರಬಹುದು. It could be a difficult thing. ಆ ಲೋಕ ಪ್ರಕಾರ ನಡೆಯದಂತ ಸಂಗತಿ ಆಗಿರಬಹುದು. It could be an impossible thing. ನೀವು ನಂಬುವುದ ದೇವರ ಮಹಿಮೆ ಕಾಣಲಿಕ್ಕೆ ಹೋಗುತ್ತೆ. But if you believe, you will see the glory of God. ಆತ್ಮಿಕ ಮಂಡ ಕೆಲವೊಂದನ್ನು ದೇವರು ನಿಮಗಾಗಿ ರಿಲೀಸ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. So God is going to release certain things in the spirit. ರಿಲೀಸ್ ಆಗಲಿಕ್ಕೆ ಹೋಗ್ತಾ ಇದೆ. Visa will be released. ಜಾಬ್ಗಳು ರಿಲೀಸ್ ಆಗಲಿಕ್ಕೆ ಹೋಗ್ತಾ ಇದೆ. Jobs will be released. ಲೈಸೆನ್ಸ್ಗಳು ರಿಲೀಸ್ ಆಗಲಿಕ್ಕೆ ಹೋಗ್ತಾ ಇದೆ. License will be released. ಫೈನಾನ್ಸ್ ರಿಲೀಸ್ ಆಗಲಿಕ್ಕೆ Finances will be released. ಹೆಲ್ತ್ ಇಶ್ಯೂ ಎಲ್ಲ ನಿಗ್ಲಿಕ್ಕೆ ಹೋಗ್ತಾ ಇದೆ. Health will be solved. Health issue will be solved. ದೇವರು ಅದ್ಭುತ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. God is going to do a miracle. ರೋಕೊಲಿಬಕಸನ್ನ ಪ್ರಾರ್ಥನೆ ಮಾಡ್ತೀನಿ ನಿಮಗೋಸ್ಕರವಾಗಿ. I am going to pray for you all. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ. ಕರ್ತನ ಎಲ್ಲರನ್ನು ಆಶೀರ್ವದಿಸಿ ಬಲಪಡಿಸಬೇಕು ಕರ್ತನ ಕೇಳ್ಕೊಳ್ತಾನೆ. ಯೇಸುವಿನ ಸಲ್ಲಿತ ತಂದೆಯೇ, ಆಮೆನ್. Amen.